ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ನಮ್ಮ ಸಂಕ್ರಾಂತಿ ಕೊಂಚ ವಿಶೇಷ ಅಂತಾನೆ ಹೇಳಬಹುದು. ಯಾಕಂದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಪೂರ್ವ ಅತಿಥಿ ಇದ್ದಾರೆ. ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮನಮೆಚ್ಚಿದ ಹುಡುಗಿ ಮೈಸೂರು ಮಲ್ಲಿಗೆ ಸುಧಾರಾಣಿಯವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ ಹಾಗೂ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರೈಟ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮ ಕೊಂಚ ವಿಶೇಷ ಅಂತ ಹೇಳದ್ನಲ್ಲ, ಹಾಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿ ಸಿಂಚನ ಕೂಡ ಇದ್ದಾರೆ. ನಾನು ಮತ್ತು ಸಿಂಚನ ಇಬ್ರು ನಮ್ಮ ಮೈಸೂರು ಮಲ್ಲಿಗೆ ಸುಧಾರಾಣಿಯವರನ್ನ ಮಾತಾಡಿಸೋ ಪ್ರಯತ್ನವನ್ನ ಮಾಡೋಣ. ಸಂಕ್ರಾಂತಿ ಹಬ್ಬವನ್ನ ಅವ್ರು ಯಾವ ರೀತಿ ಆಚರಿಸ್ತಾರೆ, ಜೊತೆಗೆ ಅವರ ಸಿನಿಮಾ ಜರ್ನಿಯ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ನಡೆಸೋಣ. ಸಿಂಚನ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇಡಮ್, ನಿಮಗೂ ಅಷ್ಟೇ. ಥ್ಯಾಂಕ್ ಯು. ಸೊ ಮೊದಲಿಗೆ ಸುಧಾರಾಣಿ ಅಂತ ಅನ್ನೋದಕ್ಕಿಂತ ಸೌಂದರ್ಯದ ರಾಣಿ ಅಂತ ಹೇಳ್ಬೋದು. ಮೇಡಮ್, ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂದ್ರೆ, ನಿಮ್ಮ ಅಡುಗೆ ಮನೆಯಲ್ಲೇ ಎಲ್ಲ ಬ್ಯೂಟಿ ಸೀಕ್ರೆಟ್ಸ್ ಇರುತ್ತೆ, ಹೇಗೆ ಅಂತ? ನಾನು ಏನು ಫಾಲೋ ಮಾಡಲ್ಲಪ್ಪ. ಆ ಥರ ರಿಜಿಡ್ ಆಗಿ ಇದೆ ನನ್ನ ಬ್ಯೂಟಿ ಸೀಕ್ರೆಟ್ ಅಂತ ಆ ಥರ ಎಲ್ಲ ಏನೂ ಇಲ್ಲ. ಎಸ್, ಮೋಸ್ಟ್ ಆಫ್ ದ ಟೈಮ್ ಅಡುಗೆ ಮನೆಯಲ್ಲೇ ಏನೇನು ಪದಾರ್ಥ ಸಿಗುತ್ತೋ ಅಡುಗೆ ಮಾಡ್ತಾ ಟೈಮ್ ಪರ್ಮಿಟ್ಸ್ ಹಾಗೆ ಅಲ್ಲಲ್ಲೇ ಮಾಡ್ಕೊತಾ ಇರೋದು. ಒಂದೆರಡು ಟಿಪ್ಸ್ ನಮ್ಮ ವೀಕ್ಷಕರು. ಆ ಥರ ಏನಿಲ್ಲ. ಇವಾಗ ಸಮ್ಟೈಮ್ಸ್ ಇದು ಏನಂತಾರೆ, ಟೊಮೆಟೊ ಹೆಚ್ಚ್ತಾ ಇರ್ತೀವಿ, ಅದನ್ನ ಹಾಗೆ ತಿಕ್ಕೊಳ್ಳೋದು. ಆಮೇಲೆ ಅಥವಾ ಆಲೂಗೆಡ್ಡೆ ಜನರಲ್ ಈ ಪಿಗ್ಮೆಂಟೇಶನ್ ಇದ್ರೆ ಅಥವಾ ಮಾರ್ಕ್ಸ್ ಇದ್ರೆ ಹೋಗುತ್ತೆ ಅಂತಾರೆ. ಸೊ ಆಲೂಗೆಡ್ಡೆ ಹಂಗೆ ಒಂದ್ ಸ್ಲೈಸ್ ಮುಖಕ್ಕೆ ಉಜ್ಕೊಳ್ಳೋದು ಅಷ್ಟೇ. ತಾಯಿ ಅಜ್ಜಿ ಕಾಲದಲ್ಲೆಲ್ಲ ನೋಡಿ ಅವರೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರ್ತಾ ಇದ್ರು, ಅವ್ರ ಸ್ಕಿನ್ ಎಲ್ಲ ಎಷ್ಟು ಚೆನ್ನಾಗಿರ್ತಾ ಇತ್ತು. ಐ ಥಿಂಕ್ ಈಗ ನಾವು ಸಿಕ್ಕಾಬಟ್ಟೆ ಕೆಮಿಕಲ್ಸ್ ಕಾಸ್ಮೆಟಿಕ್ಸ್ ಯೂಸ್ ಮಾಡೋದ್ರಿಂದ ಜೊತೆಗೆ ಹಂಗೆ ಪರಿಸರನೂ ಅಷ್ಟೇ ಪಲ್ಯೂಟ್ ಆಗಿದೆ. ಪರಿಸರ ಅಂದಾಗ ಮ್ಯಾಮ್, ಸಂಕ್ರಾಂತಿಗೆ ಬರೋಣ. ಸಂಕ್ರಾಂತಿ ನೋಡಿ, ನಮ್ಗೆ ಈ ಸನಾತನ ಧರ್ಮದಲ್ಲಿ ಅಥವಾ ನಮ್ಮ ಭರತ ಭೂಮಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ವೈಚಾರಿಕತೆ ಇದೆ ಅಂತ. ಈಗ ನೋಡಿ, ಸಂಕ್ರಾಂತಿ ಅಂದ್ರೆ ಇವಾಗೆಲ್ಲ ನಾವು ಕಂಪ್ಲೀಟ್ ಡ್ರೈ ಆಗಿರ್ತೀವಿ, ಈ ಟೈಮಿಗೆ ಸಂಕ್ರಾಂತಿ. ಸೊ ನಿಮ್ಮ ಸಂಕ್ರಾಂತಿ ಹೇಗಿರುತ್ತೆ ಅಂತ? ಅಮ್ಮ ಪ್ರತಿ ವರ್ಷ ಎಳ್ಳು ಬೆಲ್ಲ ಎಲ್ಲ ಮಾಡೋರು. ಸೊ ಯಾವಾಗ ಸಾಧ್ಯನೋ ಆ ವರ್ಷಗಳೆಲ್ಲ ನಾನು ಮನೇಲೆ ಎಳ್ಳು ಬೆಲ್ಲ ತಯಾರು ಮಾಡ್ತೀನಿ. ಸೊ ಈ ವರ್ಷನೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಸೊ ಇನ್ನು ಎಳ್ಳು ಬೆಲ್ಲ ಬೀರ್ಬೇಕಷ್ಟೇ. ಓಕೆ. ಸೊ ಮೇಡಮ್, ಈಗ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತೀನಿ. ಸೊ ನಿಮ್ಮ ಮನೆಯಲ್ಲಿ ಅಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದಿರಾ. ಹೋಮ್ ಟೂರ್ ನೋಡಿದ್ವಿ. ಅಂದ್ರೆ ಒಂದು ನಂದಿ ಇದೆ, ಜೊತೆಗೆ ಒಂದು ನಿಮ್ಮ ಅಜ್ಜನ ಕಾಲದೊಂದು ಬಟ್ಲನ್ನೆಲ್ಲ ಇಟ್ಕೊಂಡಿದ್ದೀರಾ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು, ಯಾಕೆ ಅಂತ? ಈಗ ನನ್ನ ಮನೆಯಲ್ಲಿ ಎಲ್ಲಾ ಜಾಗನೂ ನನ್ನ ಫೇವ್ರೆಟ್ ಜಾಗನೇ. ಯಾಕೆ ಅಂತಂದ್ರೆ ಒಂದೊಂದನ್ನು ಒಂದೊಂದು ಥಾಟ್ ಇಟ್ಕೊಂಡು ಇದು ಹೀಗೆ ಇರಬೇಕು, ಈ ತರ ಇರಬೇಕು ಅಂತ. ಸೊ ಬೆಳಗಿನ ಹೊತ್ತು ಏನಂತಾರೆ, ಸ್ನಾನ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಿ ಹೊಸಲು ಕುಂಕುಮ ಇಡುವಾಗ ಆ ಜಾಗ ನೋಡಿದ್ರೆ ಅದೊಂಥರ ಖುಷಿ ಕೊಡುತ್ತೆ. ಸಂಜೆ ಹೊತ್ತು ಒಂದು ಕಾಫಿ ಕುಡಿತಾ ಉಯ್ಯಾಲೆ ಮೇಲೆ ಕೂತ್ಕೊಂಡು ಹೊರಗಡೆ ನೋಡ್ತಾ ಇದ್ರೆ ಅದೊಂಥರ ಖುಷಿ ಕೊಡುತ್ತೆ. ಪುಸ್ತಕ ಓದುವಾಗ ಒಂದ್ ಪುಟ್ಟ ಲೈಬ್ರರಿ ಅಂತಿದೆ, ಅಲ್ಲಿ ಕೂತ್ಕೊಳ್ಳೋಕೆ ಖುಷಿ ಕೊಡುತ್ತೆ. ಸೊ ಮನೆ ಅಂದ್ಮೇಲೆ ಅದೇ ಸ್ವರ್ಗ. ಹಾಗಾಗಿ ಈ ತರ ಡ್ರೀಮ್ ಯಾವತ್ತಾದ್ರೂ ಮಾಡಿದ್ರ? ಅಂದ್ರೆ ನೀವು ಅತಿ ಚಿಕ್ಕ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಬಂದವರು, ಐ ಥಿಂಕ್ ಫುಲ್ ಬ್ಯುಸಿ. ನೀವು ಯೋಚನೆ ಮಾಡಿ ಇಂಥ ಡ್ರೀಮ್ ಮಾಡೋಕೆ ಮುಂಚೆನೇ ನೀವು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ರಿಂದಾಗಿ ಯಾವತ್ತಾದ್ರೂ ನನ್ನ ಲೈಫ್ ಅಂದರೆ ಹಿಂಗಿರಬೇಕು, ಆರಾಮಾಗಿ ಕಾಫಿ ಹೀರ್ತಾ ಈವ್ನಿಂಗ್ ನಾನು ಹಿಂಗೆ ಕೇಳಿಬೇಕು, ಸಹಜವಾಗಿದ್ದೇ ಇರುತ್ತೆ. ಈ ಥರದ್ದು ಡ್ರೀಮ್ಸ್ ಏನಿತ್ತು ಅಂತ? ಐ ಥಿಂಕ್ ಎಲ್ಲೋ ಒಂದ್ ಕಡೆ ನನಗೆ ಚಿಕ್ಕ ವಯಸ್ಸಿಂದನೂ ಈ ಮನೆ ಡೆಕೋರೇಷನ್ ಬಗ್ಗೆ ಅಥವಾ ಮನೆ ಹೀಗೆ ಇಟ್ಕೋಬೇಕು ಇದೆಲ್ಲ ನನಗೆ ತುಂಬಾ ಆಸೆ ಇತ್ತು. ಅದಕ್ಕೆ ಅಗೇನ್ ಅಮ್ಮನೇ ಕಾರಣ. ಯಾಕೆಂದ್ರೆ ಅಮ್ಮ ತುಂಬಾ ಅಂತ ವಿಚಾರದಲ್ಲೆಲ್ಲ ತುಂಬಾ ಶಿಸ್ತು. ಎಸ್ಪೆಷಲಿ ಅಡುಗೆ ಮನೆ ಅದೆಲ್ಲಾನು ಬಾಟಲ್ಗಳೆಲ್ಲ ಒಂದೇ ರೀತಿ ಇರಬೇಕು, ಅದು ಹೀಗೆ ಇರಬೇಕು. ಒಂಚೂರು ಹಂಗೆ ತಿರುಗಿಸಿದ್ರು ಅವ್ರಿಗೆ ತುಂಬಾ ಡಿಸಿಪ್ಲಿನ್. ಸೊ ಐ ಥಿಂಕ್ ಅದೆಲ್ಲ ಅವರಿಂದನೇ ಬಂದಿದ್ದು. ಸೊ ಹಾಗಾಗಿ ಆಬ್ವಿಯಸ್ಲಿ ನನಗೂ ಆ ಒಂದು ಕನಸಿದ್ದೇ ಇತ್ತು. ಅಂಡ್ ಈಗ ಈ ಮನೆಯಲ್ಲಿ ಆ ಕನಸು ನನಸಾಗಿದೆ. ಖಂಡಿತ. ಈಗ ಸಿನಿಮಾ ರಂಗ ಅಂದಾಗ ಬೆಳ್ಳಿ ತೆರೆ, ಕಿರುತೆರೆ ಅರದು ಕುಡಿದ್ಬಿಟ್ಟಿದ್ದೀರಿ ಮೇಡಮ್. ನಿಮ್ಗೆ ಯಾವ್ದು ತುಂಬಾ ಖುಷಿ ಕೊಟ್ಟಿದ್ದು? ನಾವ್ ಯಾವತ್ತೂ ಕಂಪೇರ್ ಮಾಡಬಾರ್ದು. ನಾನು ಕಂಪೇರ್ ಮಾಡೋಳು ಅಲ್ಲ. ಅದರದ್ದು ಒಂದು ಸ್ವಾದನೆ ಬೇರೆ, ಇದ್ರ ಸೊಗಡೆ ಬೇರೆ. ಸೊ ಹಾಗಾಗಿ ಎರಡಕ್ಕೂ ಅದರದೇ ಆದ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ಇದೆ. ಸೊ ನಾನು ಎರಡನ್ನೂ ತುಂಬಾನೇ ಎಂಜಾಯ್ ಮಾಡಿದೆ. ಎಸ್ಪೆಷಲಿ ಈಗ ಝೀ ವಾಹಿನಿದೆ ಆದ ಶ್ರೀರಸ್ತು ನನಗೆ ವೈಯಕ್ತಿಕವಾಗಿ ತುಂಬಾ ಖುಷಿ ಕೊಟ್ಟಿದೆ, ತುಂಬಾ ತೃಪ್ತಿ ಕೊಟ್ಟಿದೆ.
ಶ್ರೀರಸ್ತು ಧಾರಾವಾಹಿನೇ ಇರ್ಬೋದು ಅಥವಾ ತುಳಸಿ ಪಾತ್ರನೇ ಇರ್ಬೋದು, ನನ್ನ ಮನಸ್ಸಿಗೆ ತುಂಬಾನೇ ಹತ್ತಿರವಾದಂಥ ಒಂದು ಪಾತ್ರ ಅದು. ಅಂಡ್ ಆ ಪಾತ್ರಕ್ಕೆ ನಾನು ಎಷ್ಟು ನ್ಯಾಯ ಸಲ್ಲಿಸಿದ್ನೋ ಇಲ್ಲೋ ನನಗದು ಗೊತ್ತಿಲ್ಲ, ಆದ್ರೆ ಆ ಪಾತ್ರದಿಂದ ನಾನು ಬಹಳಷ್ಟು ಕಲಿತೆ. ನನ್ ತುಂಬಾನೇ ತೃಪ್ತಿ ಕೊಟ್ಟಂತ ಪಾತ್ರ. ಒಂದಷ್ಟು ಜನ ಮಿಡ್ ಏಜ್ ಆದ್ಮೇಲೆ ಲವಲ್ ಬಿದ್ದದ್ದು ಇದೆ. ಅಲ್ಲ, ಏನ್ ತಪ್ಪು ಅದ್ರಲ್ಲಿ? Very nice. I agree. ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಮುಗಿದು ಅವ್ರು ಇನ್ನೊಬ್ರಿಗೆ ಹೊರೆ ಆಗ್ದೇನೆ ತಮಗೆ ಒಂದು ಇಷ್ಟವಾದ ಜೀವನನ ರೂಪಿಸ್ಕೊಳ್ಳೋದ್ರಲ್ಲಿ ಅಥವಾ ಒಂದು ಜೀವನ ಕಟ್ಕೊಳ್ಳೋದ್ರಲ್ಲಿ ಯಾರಿಗೂ ತೊಂದರೆ ಇಲ್ಲದೆ ತಪ್ಪೇನಿಲ್ಲ. ಮೇಡಮ್, ಈಗ ನಿಮ್ ಸಿನಿಮಾ ಜರ್ನಿ ನೀವು ನೋಡಿದಾಗ ಇವತ್ತು ಕನ್ನಡ ಇಂಡಸ್ಟ್ರಿ ಬೂಮ್ ಅಂತಾರಲ್ಲ ಆ ರೇಂಜಿಗೆ ಹೋಗ್ತಾ ಇದೆ. ಪ್ಯಾನ್ ಇಂಡಿಯಾ ಇರ್ಬೋದು ಅಥವಾ ಆಸ್ಕರ್ ವರ್ಗೂ ಕೂಡ ಕನ್ನಡ ರೀಚ್ ಆಗ್ತಿದೆ ಅಂದಾಗ ಏನ್ ಅನ್ಸುತ್ತೆ? ನಿಮ್ ಭಾವನೆಗಳು ಏನ್ ಬರುತ್ತೆ ಅಂತ ಹೇಳಿ ಒಬ್ಬ ಹಿರಿಯ ನಟಿಯಾಗಿ? ಅಲ್ಲ, ಖುಷಿ ಆಗತ್ತೆ. ಯಾಕೆಂದ್ರೆ ನಾನು ನನ್ನ ಜೀವನ ಕಟ್ಕೊಂಡಿದ್ದು ಈ ಕನ್ನಡ ಚಿತ್ರರಂಗದಿಂದ. ಸೊ ಹಾಗಾಗಿ ನನ್ನ ಉದ್ಯಮ ಅಂದ್ರೆ ಇದು ನನ್ನ ಕುಟುಂಬ ಅಲ್ವಾ, ಬೆಳೀತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಖುಷಿ ಆಗತ್ತೆ. ಇನ್ನೂ ಅದು ಹೆಚ್ಚು ಮಟ್ಟಿಗೆ ಬೆಳಿಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕಥೆಗಳಿರುವಂತ ಸಿನಿಮಾಗಳು ಬರಬೇಕು. ಇನ್ನು ಸುಧಾರಾಣಿ ಮೇಡಮ್ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ, ಹಾಬೀಸ್ ಏನೇನು ಅಂತ? ಮತ್ತೆ ಪುಸ್ತಕ ಓದಕ್ ಶುರು ಮಾಡಿದೀನಿ. ಮಧ್ಯದಲ್ಲಿ ಒಂದ್ ಸ್ವಲ್ಪ ಡಿಸ್ಕಂಟಿನ್ಯೂ ಆಗೋಗಿತ್ತು ಈ ಸೀರಿಯಲ್ ಶೂಟಿಂಗ್ ಅಲ್ಲಿ, ಯಾಕೆಂದ್ರೆ ಅಷ್ಟೊಂದು ಪುರ್ಸತ್ ಸಿಗಲ್ಲ. ಸಿನಿಮಾ ಶೂಟಿಂಗ್ ಅಲ್ಲಿ ಅಂದ್ರೆ ಶಾರ್ಟ್ ಟು ಶಾರ್ಟ್ ಒಂದ್ ಸ್ವಲ್ಪ ಟೈಮ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಪುಸ್ತಕಗಳು ಓದ್ತಾ ಇದ್ದೆ. ಜೊತೆ ಗಾರ್ಡನಿಂಗ್ ಕೂಡ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ. ಗಾರ್ಡನಿಂಗ್ ಇಂಟ್ರೆಸ್ಟ್ ಇದೆ, ಆದ್ರೆ ನಾನು ತುಂಬಾ ಏನಂತಾರೆ ಸ್ವಲ್ಪ ಗಿಡಗಳನ್ನ ಬೇಗ ಸಾಯಿಸ್ತೀನಿ. ಅಲ್ಲ, ಅದು ಐ ಥಿಂಕ್ ಅದೇನೋ ಆ ಗೊಬ್ಬರ ಇದು ಹಾಕೋದ್ರಲ್ಲಿ ಏನೋ ಎಡವಟ್ ಮಾಡ್ತೀನಿ. ಹಾಗಾಗಿ ತುಂಬಾ ನೀರಲ್ಲಿ ಗಿಡಗಳನ್ನ ಬೆಳೆಸ್ತೀನಿ. ಸೊ ಅದು ತುಂಬಾ ಇಷ್ಟ. ಸೊ ಇಟ್ಕೊಂಡಿದ್ದೀನಿ ಸುಮಾರು. ತುಂಬಾ ಎಕ್ಸಾಟಿಕ್ ಪ್ಲಾಂಟ್ಸ್ ಅಂತಲ್ಲ, ಈಸಿಯಾಗಿ ಬೆಳೆಸೋವಂಥದ್ದು. ಯಾಕಂದ್ರೆ ನನ್ನ ಟೈಮಿಂಗು ಸ್ಕೆಡ್ಯೂಲ್ ಎಲ್ಲ ನೋಡ್ಕೋಬೇಕಲ್ಲ, ಹಾಗಾಗಿ ಈಸಿ ಮೇಂಟೆನೆನ್ಸ್ ಪ್ಲಾಂಟ್ಸ್. ಬಟ್ ಗಿಡ ಅಂದ್ರೆ ತುಂಬಾ ಇಷ್ಟ. ಒಟ್ನಲ್ಲಿ ಪರಿಸರ ಅಂದ್ರೆ ಇಷ್ಟ. ಸೊ ಮನೆಯಲ್ಲಿ ಎಲ್ಲಾ ಕಡೆನೂ ಎಲ್ಲೆಲ್ಲಿ ನೋಡಿದ್ರು ನಂಗೊಂದು ಗಿಡ ಕಾಣ್ಬೇಕು ಆ ಥರ. ಹಂಗಾದ್ರೆ ಈಗ ನೋಡಿ, ನಿಮ್ದು ಆ ಪರಿಸರದ ಕಾಳಜಿ ಕೂಡ ಗೊತ್ತಾಯ್ತು. ಪ್ರಾಣಿಗಳ ಬಗ್ಗೆ ವಿಶೇಷವಾದಂತಹ ಆಸಕ್ತಿ ಇದೆ, ಕಾಳಜಿ ಇದೆ, ಅದ್ರ ಬಗ್ಗೆ ಹೇಳಿ. ಯೂಟ್ಯೂಬ್ ಅಲ್ಲಿ ಅವ್ರ ಮನೆ ಕಾಣಿಸ್ತಾ ಇತ್ತು. ನನಗೆ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ, ನನ್ನ ಪ್ರಾಣ ಅದು. ಇನ್ಫ್ಯಾಕ್ಟ್ ಒಂದೊಂದ್ಸತಿ ನಾನು ಪ್ರಾಣಿಗಳ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಕೆಲವರೆಲ್ಲ ಪ್ಲೀಸ್ ನೀನ್ ಶುರು ಮಾಡಬೇಡ ಅಂತಾರೆ. ಅಂದ್ರೆ ನನ್ನ ಥಾಟ್ ಪ್ರಾಸೆಸ್ ಏನು ಅಂದ್ರೆ, ಮೂಕ ಪ್ರಾಣಿಗಳು ಅವಕ್ಕೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಬರಲ್ಲ. ನಾವು ಯಾವಾಗ ಮೂಕ್ ಪ್ರಾಣಿಗಳಾಗಿರ್ಬೋದು, ಮಕ್ಕಳು, ಆಮೇಲೆ ವಯಸ್ಸಾದವರು, ನಾವು ಅವ್ರಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ದರ್ ಇಸ್ ನೋ ಮೀನಿಂಗ್ ಅಂತ. ಅಂಡ್ ನಮ್ಮ ಏನಂತಾರೆ, ನಮ್ಮ ಎನ್ವೈರ್ಮೆಂಟಲ್ ಪ್ರತಿಯೊಂದು ಬ್ಯಾಲೆನ್ಸ್ ಇರಬೇಕು. ಸೊ ಹಾಗಾಗಿ ಆ ದೃಷ್ಟಿಯಿಂದ ನಾನು ಯೋಚನೆ ಮಾಡ್ತೀನಿ. ಸೊ ಡೆಫಿನೆಟ್ಲಿ ಎಸ್, ಐ ಆಮ್ ಅ ವೆರಿ ಬಿಗ್ ಆನಿಮಲ್ ಲವರ್. ಅಂಡ್ ಎಸ್ಪೆಷಲಿ ಆಬ್ವಿಯಸ್ಲಿ ಯಾಕೆಂದ್ರೆ ನಾಯಿಗಳು ಮನುಷ್ಯನ್ಗೆ ಎಷ್ಟೋ ವರ್ಷಾನ್ಗಟ್ಲೆಯಿಂದ ಲಾಯಲ್ ಫ್ರೆಂಡ್ ಅಲ್ವಾ. ಸೊ ಹಾಗಾಗಿ ನಾರಾಯಣ ಕರೆಕ್ಟ್. ಸೊ ಹಾಗಾಗಿ ನಾಯಿಗಳು ಅದು ತುಂಬಾ ಇಷ್ಟ. ಎಲ್ಲಾ ಪ್ರಾಣಿಗಳು ಇಷ್ಟನೇ, ಆದ್ರೆ ನಾಯಿ ಐ ಕಂಪ್ಲೀಟ್ಲಿ ಅಗ್ರಿ ಮ್ಯಾಮ್. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಬೀದಿಗಳಲ್ಲಿ, ವಿಶೇಷವಾಗಿ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಕಾಟ ಇದೆ. ಬಟ್ ಕೆಲವೊಂದು ಜನ ಇದನ್ನ ಹೆಂಗ್ ಪಾಸಿಟಿವ್ ಆಗಿ ತಗೋತಾರೆ ಅಂದ್ರೆ, ಈ ನಾಯಿ ಇದೆ ಬಿಡು, ಸೇಫ್, ಕಳ್ಳರು ಕಾಕರು ಬರಲ್ಲ, ಈ ತರದ ಥಾಟ್ಸ್ ಇಲ್ಲ. ಅದು ನಮ್ಗೆ ಒಳಗಡೆ ಏನ್ ವೈಬ್ ಇರುತ್ತೋ ಅದ್ರ ಮೇಲೆ ರೆಸ್ಪಾಂಡ್ ಆಗುತ್ತೆ. ನಾವು ಹೆದರ್ಕೊಂಡ್ರೆ ಐ ಅಗ್ರಿ. ಸೊ ನಾವು ಯಾವಾಗ್ಲೂ ಸಾಮಾನ್ಯವಾಗಿ ನಾವು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಮನುಷ್ಯರು ನಾವೆಲ್ಲಾನು ಬರೀ ನೆಗೆಟಿವ್ ಆಗೇ ನೋಡ್ತೀವಿ. ಸೊ ಅದು ಪಾಸಿಟಿವ್, ಫಸ್ಟ್ ಆಫ್ ಆಲ್ ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ವಿ ಶುಡ್ ಎಜುಕೇಟ್ ಅವರ್ ಸೆಲ್ಸ್. ಅದು ತಿಳ್ಕೊಂಡಾಗ ದೆನ್ ಅರ್ಧ ಸಮಸ್ಯೆಗಳು ಯಾವ್ದೇ ಆಗ್ಲಿ ಇರಲ್ಲ ಅಂತ ನನ್ನ ಅನಿಸಿಕೆ. ರೈಟ್ ಮ್ಯಾಮ್, ನ್ಯೂಸ್ ಚಾನಲ್ ಕೂತಿದ್ದೀರಾ ನೀವು, ಹಾಗಾಗಿ ನ್ಯೂಸ್ ಅಬ್ಸರ್ವ್ ಮಾಡ್ತೀರಾ. ಈ ಪ್ಲಸ್ಸು ಮೈನಸ್ಸು ಟಾಕ್ಸಿಕ್ ಪ್ರಾಣಿಗಳ ಬಗ್ಗೆನೆ ಬಂದಾಗ ನಿಮ್ಗೆ ಐ ಹ್ಯಾವ್ ಟು ರಿಯಾಕ್ಟ್ ಅಂತ ಏನು ಅನ್ಸಿಲ್ವಾ? ಅಥವಾ ಅನ್ಸತ್ತೆ ತುಂಬಾ ಸತಿ. ಇನ್ಫ್ಯಾಕ್ಟ್ ಮಾಧ್ಯಮದವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಏಕೆಂದ್ರೆ ಇತ್ತೀಚಿನ ತಿಂಗಳುಗಳಲ್ಲಿ ನಾಯಿ ವಿಷಯವಾಗಿ ತುಂಬಾ ಗಲಾಟೆಗಳು ನಡೀತಾ ಇದೆ. ಥ್ಯಾಂಕ್ಸ್ ಟು ಮೀಡಿಯಾ, ನೀವೆಲ್ಲರೂ ನನ್ನ ಸಪೋರ್ಟ್ ಮಾಡಿದ್ದೀರಾ. ನಾನು ಏನ್ ಹೇಳ್ಬೇಕು ಅಂತ ಬಯಸ್ತಾ ಇದ್ದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನ ನನಗೆ ಸಪೋರ್ಟ್ ಮಾಡಿದಿರಲ್ಲ, ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಎಸ್ ಮೇಡಮ್, ಇನ್ನು ಈಗ ಹೆಣ್ಮಕ್ಳಿಗೆ ಹ್ಯಾಂಡ್ ಬ್ಯಾಗ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಸೊ ನಿಮ್ಮ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇರ್ಲೇಬೇಕು ಅನ್ನೋ 3 ವಸ್ತುಗಳು ಯಾವ್ದು ಅಂತ?
ಅದಿಲ್ದಿದ್ರೆ ಆಗದೇ ಇಲ್ಲ ಅಂತ. ಈಗಂತೂ ಎಲ್ರು ಬಾಯಲ್ಲಿ ಫಸ್ಟ್ ಬರೋದೇ ಫೋನ್, ಮೊಬೈಲ್. ಹೌದು, ಫೋನ್ ಇರ್ಲೇಬೇಕು. ಪ್ರಾಬಬ್ಲಿ ನಾನು ಫೋನ್ ಆದ್ರೂ ಬಿಟ್ಬಿಡ್ತೀನೇನೋ, ನನ್ ಕನ್ನಡಕ ಬಿಡಲ್ಲ. ಅಯ್ಯೋ ಇಲ್ಲ ಅಂದ್ರೆ ಎಲ್ರು ಕೇಳ್ತಾರೆ, ಯಾಕೆ ನಿನ್ ತಲೆ ಮೇಲೆ ಕನ್ನಡಕ ಯಾವಾಗ್ಲೂ ಅಲ್ಲಿ ಹಂಗೆ ಹಾಕೊಂಡಿರ್ತೀಯ, ಚೆನ್ನಾಗ್ ಕಾಣಲ್ಲ ಅಂತ. ನೆಕ್ಸ್ಟ್ ಅದು ಬಿಟ್ರೆ ಮೂರನೇದು ಏನ್ ಬೇಕಾದ್ರೂ ಆಗಿರ್ಬೋದು, ಡಿಪೆಂಡ್ಸ್ ನಾನು ಎಲ್ಲಿಗೆ ಹೋಗ್ತೀನಿ. ಕ್ರೆಡಿಟ್ ಕಾರ್ಡ್ ಇರ್ಬೋದು ಅಥವಾ ಕ್ಯಾಶ್ ಇರ್ಬೋದು. ಪ್ರಾಬಬ್ಲಿ ನನ್ ಮೈಗ್ರೇನ್ ಮಾತ್ರೆ ಈ ಆರ್ಡರ್ ಅಲ್ಲಿ ಬರ್ತೀನಿ. ಓ ಮೈ ಗಾಡ್. ಫೋನು, ಟ್ಯಾಬ್ಲೆಟ್ ಮತ್ತೆ ಕನ್ನಡಕ. ಕನ್ನಡಕ ವೆರಿ ಇಂಪಾರ್ಟೆಂಟ್. ಎಸ್ ಮೇಡಮ್, ಇನ್ನು ನಿಮ್ಮ ಮಗಳು ಇಂಡಸ್ಟ್ರಿಗೆ ಬರ್ತಾರಾ ಹೇಗೆ ಅಂತ, ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ಅವಳು ಲಾಯರು, ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ಸದ್ಯಕ್ಕಂತೂ ಯಾವ ಇಂಟೆನ್ಷನ್ ಇಲ್ಲ. ಬಟ್ ಒಂದೊಂದ್ಸತಿ ಏನಂತಾರೆ, ಹಣೆ ಬರ ಹೆಂಗಿರುತ್ತೋ ಹೇಳಕ್ಕಾಗಲ್ಲ. ಸದ್ಯಕ್ಕಂತೂ ಯಾವ ಉದ್ದೇಶನೂ ಇಲ್ಲ. ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದೀವಿ ಮ್ಯಾಮ್. ಹೌದಾ? ಹಾಗಾಗಿ ಸ್ವಲ್ಪ ನಗಾಣ ನಗಾಣು ಅಥವಾ ನೀವು ಮಾಡಿರುವ ಸಿನಿಮಾಗಳನ್ನ ನಿಮ್ ಕೈಲೇ ಹೇಳ್ಸುವಂತ ಪ್ರಯತ್ನನ ಗೊತ್ತಿಲ್ಲ. ಒಂದ್ ಸಣ್ಣ ಪ್ರಯತ್ನ ನಾನು ಮಾಡ್ತೀನಿ. ನಾನು ಚರಣ ಹಾಡ್ತೀನಿ, ನೀವು ನಾನ್ ಹಾಡು ಹೇಳಲ್ಲ. ಹಾಡು ಹೇಳಿದ್ರೆ ಆಮೇಲೆ ಏನಿಲ್ಲ, ಇಲ್ಲ ಇವಾಗ್ಲೇ ಟಿವಿ ಎಲ್ಲರೂ ಆರಿಸ್ಬಿಡ್ತಾರ ಅಷ್ಟೇ. ಹಾಡು ಮಾತ್ರ ಫಸ್ಟ್ ಲೈನ್ ಅಂತ ಏನು ಅಂತ ಹೇಳ್ಬೇಕು. ಸುಮ್ನೆ ನೋಡೋಣ, ಗೆಸ್ ಮಾಡಿ. ನಿಮ್ದೇ ಮ್ಯಾಮ್. ಗೆಸ್ ಮಾಡ್ತೀನಿ. ಲೆಜೆಂಡ್ ಜೊತೆ ಕೂತಾಗ ಲೆಜೆಂಡ್ ಸಿನಿಮಾಗಳೆಲ್ಲ ಮಾಡಿದೀರಾ. ಮೂಗುನತ್ತಿನ ತಿರುಪ ಬಿಗು ಮಾಡಲೇನೆ ಸ್ವಲ್ಪ, ನೀವು ಯಾವ ಸೀಮೆ ಗಂಡು ಕಾಣಮ್ಮ. ಕೋಪದ ನಡುವೆ ಹಾಡುವುದೇ ಅಂತಃಪುರ ಗೀತೆ. ಫಸ್ಟ್ ಲೈನ್ ಏನು ಅಪ್ಪ ಬರ್ತಿಲ್ಲ. ಇಲ್ಲಿದೆ ಬರಲಿ. ಇಲ್ಲಿದೆ, ನಾನೇ ನಿನ್ನ. ನೈಸ್ ಮ್ಯಾಮ್, ರೈಟ್. ಸೆಳೆಯಲು ನಿನ್ನ ತನುವಿನ ಕೆಣಕುತ್ತಿದೆ ನಿನ್ನ ಕಣ್ಣು. ರಿಯಲಿ ಗ್ರೇಟ್. ನೈಸ್. ನೀ ಹೀಗೆ ನಡೆಯಲು ನಿನ್ನಂತ ಅಪ್ಪ ಇಲ್ಲ. ನೈಸ್. ನಿಜವಾಗಿ ನಾನು ಅಂತ ಇದು ಕಾಯಿಸುವ ಹುಡುಗಿ. ಸೂಪರ್. ಕಂಟಿನ್ಯೂ ಸಿಂಚನ. ಸೂಪರ್. ಎಸ್ ಮೇಡಮ್, ಇನ್ನು ನಿಮ್ಗೆ ನೀವು ಮಾಡೋ ಅಡ್ಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೆ ಅಂತ? ನನಗೆ ನೀವು ನನ್ನನ್ನು ಕೇಳಬಾರ್ದು. ಯಾರು ತುಂಬಾ ಇಷ್ಟಪಟ್ಟು ತಿಂತಾರೆ, ನಿಮ್ ಮಗಳು ಅಥವಾ ನಿಮ್ ಹಸ್ಬೆಂಡ್ ಅಂತ? ಅದು ಅವ್ರ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದ್ಸತಿ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡಿರ್ತಾರಲ್ವಾ. ಅಲ್ಲ ಮ್ಯಾಮ್, ನೀವ್ ಯಾವ ಮೂಡಲ್ಲಿ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಇಲ್ಲಪ್ಪ, ನಾನ್ ಏನೇ ಮಾಡಿದ್ರು ಎಸ್ಪೆಷಲಿ ಸಾಮಾನ್ಯವಾಗಿ ಅಡಿಗೆ ಮಾಡುವಾಗ ನಾನು ಅದೇ ಶ್ಲೋಕಗಳು ಅದೆಲ್ಲ ಹಾಕೊಂಡಿರ್ತೀನಿ. ಯಾಕೆಂದ್ರೆ ಇಟ್ ಬ್ರಿಂಗ್ಸ್ ದಟ್ ಪಾಸಿಟಿವಿಟಿ ಅಂತ. ಸೊ ನಂಗೆ ಮೂಡ್ ಚೆನ್ನಾಗಿಲ್ಲ ಅಂದ್ರೆ ನಾನು ಹೇಳ್ಬಿಡ್ತೀನಿ ನಾನು ಅಡಿಗೆ ಮಾಡಲ್ಲ ಅಂತ. ಯಾಕೆಂದ್ರೆ ನಮ್ಮ ಎನರ್ಜಿ ಎಲ್ಲ ಅದಕ್ಕೆ ಹೋಗುತ್ತೆ ಅಲ್ವಾ. ಸೊ ಹಂಗಾಗಿ ಅಡಿಗೆ ಮಾಡುವಾಗ ಆದಷ್ಟು ಚೆನ್ನಾಗಿ ಮಾಡೋದು. ಬಟ್ ಸಮ್ಟೈಮ್ಸ್ ಟೇಸ್ಟ್ ಒಂದೊಂದಿನ ಅರ್ಜೆಂಟಲ್ಲೋ ಏನಾದ್ರು ಆದ್ರೆ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಐ ಥಿಂಕ್ ಎಲ್ಲ ತಿಂತಾರೆ. ಅಂತ ಯಾವ್ದು ಕೇಳ್ತಾರೆ ಯೂಶುವಲಿ ನಿಮ್ ಮಗಳು? ರಿಪೀಟೆಡ್ಲಿ ಅವಳದು ಸ್ಟ್ಯಾಂಡರ್ಡ್. ಅವಳು ದಿನ ಬ್ರೇಕ್ಫಾಸ್ಟ್ ನಾರ್ಮಲ್ ಆಗಿ ಬೆಳಗ್ಗೆ ತಿನ್ನೋದನ್ನೇ ಅನ್ನ ಬೇಳೆ. ಸೊ ಅವಳು ಅದು ದಿನ ಕೇಳ್ತಾಳೆ, ಮಾಡ್ತೀಯ ತಾನೆ ನಾಳೆ ಅಂತ ಅನ್ಬಿಟ್ಟು. ಒಂದೊಂದಿನ ಏನಾದ್ರು ದಿನ ಅದೇ ತಿಂತಾಳಲ್ಲ ಅಂತ ನನಗ್ ಬೇಜಾರಾಗಿ ಬೇರೆ ಏನಾದ್ರು ಮಾಡ್ತೀನಿ ಅಂದ್ರು ಅವಳು ಒಪ್ಪಲ್ಲ. ಸೊ ಹಾಗಾಗಿ ಅವಳಿಗೆ ಬೆಳಗ್ಗೆ ಹೊರಡಕ್ ಮುಂಚೆ ಅವಳು ಚಿಕ್ಕ ಮಗುವಿಂದನು ಸ್ಕೂಲ್ಗೆ ಹೋಗುವಾಗ್ಲಿಂದನು ಅವಳು ಬ್ರೇಕ್ಫಾಸ್ಟ್ ಅನ್ನ ಬೇಳೆನೆ. ಮ್ಯಾಮ್, ಮಿಡ್ಲದೊಂದು ಒಳ್ಳೆ ಇನ್ಫಾರ್ಮೇಶನ್ ಹೇಳಿದ್ರಿ. ನಾವು ಹಂಗೆ ಮೂವ್ ಆಗ್ಬಿಟ್ವಿ. ಅಡುಗೆ ಮಾಡಬೇಕಾದ್ರೆ ನಮ್ಮ ಎನರ್ಜಿ ಅಥವಾ ನಮ್ಮ ಥಾಟ್ ಫುಡ್ಡಲ್ಲಿ ಬರುತ್ತೆ. ಇದು ಮೋಸ್ಟ್ ಆಫ್ ದ ವುಮನಿಗೆ ಗೊತ್ತಿಲ್ಲ. ನೀವು ಅದ್ರ ಬಗ್ಗೆ ಸ್ವಲ್ಪ ಎಜುಕೇಟ್ ಮಾಡಬೇಕು. ಐ ಥಿಂಕ್ ಇದು ಎಲ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಅಡಿಗೆ ಮಾಡುವಾಗ ಅಥವಾ ಕೆಲಸ ಮಾಡುವಾಗ ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು. ಅಥವಾ ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಕೆಲಸ ಮಾಡೋರು, ಹಾಡು ಹೇಳ್ಕೊಂಡು ಕೆಲಸ ಮಾಡೋರು. ನಿಮ್ಗೆ ಹಾಡಕ್ ಶುರು ಮಾಡಿದ ತಕ್ಷಣ ನಿಮ್ಮಲ್ಲೇ ಒಂದು ಖುಷಿ ಇರುತ್ತೆ, ಒಂದು ನಗು, ಸಂತೋಷ ಎಲ್ಲ. ಸೊ ಇಟ್ ಬ್ರಿಂಗ್ಸ್ ಔಟ್ ದಟ್ ಪಾಸಿಟಿವ್ ಒಂಥರ ಒಂದು ಎನರ್ಜಿ ವೈಬ್ರೇಷನ್. ಅದು ಒಳ್ಳೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಎಲ್ಲರೂ ಇವಾಗ ಕೆಲ್ಸಕ್ಕೆ ಹೋಗೋದ್ರಿಂದ ಬೆಳಗ್ಗೆನೆ ಅಡಿಗೆ ಮಾಡ್ತೀವಿ ಅಲ್ವಾ. ಸೊ ಅಂತ ಟೈಮಲ್ಲಿ ನಾನು ಎಲ್ಲ ಶ್ಲೋಕಗಳು, ವಿಷ್ಣು ಸಹಸ್ರನಾಮ ಹೊಡ್ತಾ ಇರುತ್ತೆ, ನರಸಿಂಹದೇವ್ರ ಸ್ತೋತ್ರ ಹೋಗ್ತಾ ಇರುತ್ತೆ. ಸೊ ತರಕಾರಿ ಹೆಚ್ಚಿ ಅಡಿಗೆ ಮಾಡೋದು ನಡೀತಾ ಇರುತ್ತೆ. ಈಗ ಈ ಸಂಕ್ರಾಂತಿ ಹೆಂಗ್ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡಿದ್ರ? ಎಳ್ಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಬೆಳಿಗ್ಗೆ ಎದ್ದೇಳೋದು, ಮಾಮೂಲಿ ದೇವ್ರ ಪೂಜೆ. ಸೊ ಆಬ್ವಿಯಸ್ಲಿ ಸಕ್ಕರೆ ಪೊಂಗಲ್, ಖಾರ ಪೊಂಗಲ್ ಎರಡು ಮಾಡೋದು, ದೇವ್ರಿಗೆ ನೈವೇದ್ಯ ಮಾಡೋದು. ಆಮೇಲೆ ಬೇವು ಬೆಲ್ಲ ಕೊಟ್ಟು, ಎಳ್ಳು ಬೆಲ್ಲ ಕೊಟ್ಟು ಎಲ್ರು ಒಳ್ಳೆ ಮಾತಾಡಿ ಅನ್ನೋದು ನಮ್ ಕಡೆಯಿಂದ. ಎಳ್ಳು ಬೆಲ್ಲ ನಿಮಗಾಗಿ ರೆಡಿ ಇದೆ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ ಮ್ಯಾಮ್. ನಿಮ್ಗೂ ನಿಮ್ಮ ಬದುಕಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಸದಾ ಕಾಲ ಸಿಗ್ಲಿ. ಥ್ಯಾಂಕ್ ಯು. ಆಲ್ ಸೇಮ್ ಟು ಯು. ಥ್ಯಾಂಕ್ ಯು.
ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಜಿ ಕನ್ನಡ ಸ್ಟುಡಿಯೋಗೆ ಬಂದ್ರಿ, ನಮ್ಮ ಜೊತೆ ಮಾತಾಡಿದ್ರಿ, ನಿಮ್ಮ ಬದುಕಿನ ಕೆಲವೊಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮ್ಮ ಜೊತೆ ನಮ್ಮ ಈ ಕಾರ್ಯಕ್ರಮ ಆಗಿದ್ದು ನಮಗೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಇನ್ವೈಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ನಟಿಯಾಗಿರುವಂತಹ ಸುಧಾರಾಣಿಯವರು ಭಾಗಿಯಾಗಿದ್ರು. ಬಹಳ ಮುಖ್ಯವಾಗಿ ಸಂಕ್ರಾಂತಿಯನ್ನ ಇವರ ಜೊತೆ ನಾವು ಆಚರಣೆ ಮಾಡ್ತಿರುವುದು ನಮಗೂ ಕೂಡ ಸಂತೋಷ. ಇವತ್ತಿನ ನಮ್ಮ ಜಿ ಕನ್ನಡ ನ್ಯೂಸ್ ಸ್ಟುಡಿಯೋದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಟಿ ಸುಧಾರಾಣಿಯವರಿದ್ದಾರೆ. ನಮ್ಮ ಸಹೋದ್ಯೋಗಿಗಳು ಕೂಡ ಬಹಳ ಸಿದ್ಧವಾಗಿದ್ದಾರೆ. ಅವ್ರದ್ದೊಂದಷ್ಟು ಪ್ರಶ್ನೆಗಳಿದ್ದಾವಂತೆ, ನೋಡೋಣ ಏನೇನು ಪ್ರಶ್ನೆಗಳಿದ್ದಾವೆ, ಯಾವ ಥರ ಪ್ರಶ್ನೆಗಳು ಬರ್ತವೆ, ಅದಕ್ಕೆ ಸುಧಾರಾಣಿಯವರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಂತ. ಮೊದಲನೇದಾಗಿ ನಮ್ಮ ಎಂಪ್ಲಾಯ್ ವಿಶಾಲಾಕ್ಷಿ ಬರ್ತಿದ್ದಾರೆ. ವಿಶಾಲಾಕ್ಷಿ, ಏನ್ ಪ್ರಶ್ನೆ ಇದೆ? ವಿಶಾಲಾಕ್ಷಿ, ನಿಮ್ ಬಗ್ಗೆ ನೀವು ಏನಂತಾರೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ SEO ಟೀಮಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಎಲ್ಲ ನೋಡ್ಕೊಳ್ತೀನಿ. ಗದ ಇವ್ರ ಉತ್ತರಕ್ಕೆಲ್ಲ ಇವ್ರ ಪ್ರಶ್ನೆಗೆಲ್ಲ ನಾನು ಚೆನ್ನಾಗಿ ಉತ್ತರ ಕೊಡ್ಬೇಕಪ್ಪ. ನಿಮ್ಮೂರು? ನಮ್ಮ ಬೆಂಗಳೂರು. ಓಕೆ, ಡನ್. ನೀವು ತುಂಬಾ ಸಣ್ಣ ವಯಸ್ಸಿಗೆ ಚಿತ್ರರಂಗ ಪದಾರ್ಪಣೆ ಮಾಡಿದ್ರಿ. ಆನಂದಿಂದ ಹಿಡಿದು ಇಲ್ಲಿ ತನಕ ನಿಮ್ಗೆ ಯಾವುದು ತುಂಬಾ ಹೆಮ್ಮೆ ಪಡುವಂತ ವಿಷಯ, ಮತ್ತೆ ಅಂಥದ್ದು ಮತ್ತೆ ಬರ್ಬೇಕಪ್ಪ, ಚಾನ್ಸ್ ಮತ್ತೆ ಸಿಗ್ಬೇಕಪ್ಪ ನನಗೆ ಅನ್ನೋಂಥದ್ದು ಯಾವ್ದಾದ್ರು ಸನ್ನಿವೇಶ, ಸಂದರ್ಭ? ಸಂದರ್ಭ ಅನ್ನೋದಕ್ಕಿಂತ ಪಾತ್ರಗಳ ಬಗ್ಗೆ ಹೇಳ್ಬೋದು. ಕಲಾವಿದರಿಗೆ ಯಾವತ್ತು ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀನಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದೀನಿ, ಆದರೆ ಆ ತೃಪ್ತಿ ಅನ್ನೋದು ಇರೋದೇ ಇಲ್ಲ. ಈಗ ಒಂದು ಸಿನಿಮಾ ಮಾಡಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಆ ಪಾತ್ರ, ನೆಕ್ಸ್ಟ್ ಅದು ಮುಗೀತಾ ಇದ್ದಂಗೆ ಮತ್ತೆ ಅದೊಂಥರ ಗ್ರೀಡಿನೆಸ್ ಅಂತಾರಲ್ಲ, ಅಯ್ಯೋ ಇನ್ನೂ ಒಂಚೂರು ಏನಾದ್ರು ಚೆನ್ನಾಗಿರೋದು ಸಿಕ್ಕಿದ್ರೆ, ಅಥವಾ ನಮ್ಮನ್ನ ನಾವೇ ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಅಯ್ಯೋ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅತೃಪ್ತ ಆತ್ಮಗಳು ನಾವು. ಸೊ ಹಂಗಾಗಿ ಆತರ ಇನ್ನೂ ಪೂರ್ತಿ ಖುಷಿ ಸಿಕ್ಕಿಲ್ಲ, ನೋಡೋಣ. ಕ್ವಶನ್ ಏನಪ್ಪಾ ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ತಾವು ಹಾಲಲ್ಲಾದರೂ ಹಾಕು ನೀರಲ್ಲಿ ಹಾಕಿದ್ರು ಸಾಂಗ್ ಮಾಡಬೇಕಾದ್ರೆ ಒಂದು ಚಿಕ್ಕ ಮಗು ಆಗಿರುತ್ತೆ, ಆಮೇಲೆ ಒಂದು ನೆಕ್ಸ್ಟ್ ಸೀನಲ್ಲಿ ಟೈಮ್ ಲ್ಯಾಪ್ಸ್ ನೀವು ದೊಡ್ಡವರಾಗ್ತೀರಾ. ಅದು ಒಂದು ಏನಿದೆಯಲ್ಲ ಆ ಸೀನ್ ಇವಾಗೂ ನಮಗೆ ಅದೇ ಕಣ್ಣಿಗೆ ಅದು ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ರಾಜ್ಕುಮಾರ್ ಜೊತೆಗೆ ಮಾಡಿರುವಂತಹ ಒಂದು ಸಂದರ್ಭ, ನಿಮ್ಮ ಒಂದು ಅಂದರೆ ಅವ್ರ ಜೊತೆಗೆ ಯಾವ ರೀತಿಯಾಗಿದ್ರು, ಅವರು ನಿಮ್ಮ ಜೊತೆಗೆ ಯಾವ ರೀತಿ ಮಾತಾಡ್ತಾ ಇದ್ರು, ಅದನ್ನ ಶೇರ್ ಮಾಡ್ಬೋದ? ಅಪ್ಪಾಜಿ ಅವ್ರನ್ನ ನಾನು ತುಂಬ ಚಿಕ್ಕ ಮಗುವಿಂದ ನೋಡಿದ್ದೀನಿ. ಸೊ ಹಾಗಾಗಿ ಯಾವಾಗಲೂ ಒಂದು ನಿಮ್ಗಳ ಥರನೇ ನಾನು ಅವ್ರಿಗೆ ದೊಡ್ಡ ಒಂದು ಅಭಿಮಾನಿ, ಹುಚ್ಚ ಅಭಿಮಾನಿ ಮಾತ್ರನೇ ಹೇಳ್ಬೋದು. ಫಸ್ಟ್ ಟೈಮ್ ಅವ್ರದ್ದು ಯಾವುದೋ ಒಂದು ಫೋಟೋ ಪ್ರಿಂಟ್ ಆಗಿದ್ರು ಒಂದು ಮ್ಯಾಗ್ಝೈನಲ್ಲಿ, ಆಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಜಾಸ್ತಿ ಅಲ್ವಾ, ಅದಿನ್ನೂ ಒಂಥರ ಹಸಸಿ ಇತ್ತು. ಅವ್ರ ಫೋಟೋ ಮುತ್ಕೊಟ್ಟಿದ್ದು ನನ್ನ ಮೂತಿ ಎಲ್ಲ ಕಪ್ಪಗಾಗೋಗಿತ್ತು. ಸೊ ಹಾಗಾಗಿ ಅಷ್ಟು ಇಷ್ಟ ಅವರು ಅಂದ್ರೆ. ಸೊ ಹಾಗಾಗಿ ಅವ್ರನ್ನ ತುಂಬಾ ಚಿಕ್ಕ ವಯಸ್ಸಿಂದ ನೋಡಿದ್ರಿಂದ ಅವ್ರಿಗೂ ನನ್ನ ಮೇಲೆ ಅಷ್ಟೇ ಅಭಿಮಾನ, ಪ್ರೀತಿ. ಐ ಥಿಂಕ್ ನನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲೋ ಒಂದ್ಸತಿ ಆ ಫೋಟೋ ಶೇರ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ಅವ್ರನ್ನ ಭೇಟಿ ಮಾಡ್ತು ಅಂತಂದ್ರೆ ಅವ್ರ ಕೈ ಬಿಡ್ತಾನೆ ಇರ್ಲಿಲ್ಲ, ಹಂಗೆ ಯಾವಾಗ್ಲೂ ಹಿಡ್ಕೊಂಡಿರ್ತಿದ್ದೆ. ಒಂದ್ಸತಿ ಅಂತೂ ಒಂದು ಫಂಕ್ಷನ್ ಅಲ್ಲಿ ಅವ್ರಿಗೆ ಊಟ ಮಾಡಕ್ಕೆ ಬಿಡ್ಲಿಲ್ಲ, ಯಾಕೆಂದ್ರೆ ಈ ಬೆಟ್ಟನ್ ಹಂಗೆ ತೋರ್ಬೇಡ ಹಂಗೆ ಇಟ್ಕೊಂಡಿದ್ದೆ. ಆಮೇಲೆ ಅವ್ರಂದ್ರು ಈ ಕೈ ಹಿಡ್ಕೊ, ನಾನು ಈ ಕೈಯಲ್ಲಿ ಊಟ ಮಾಡ್ಬೇಕು ಹೋದ್ರು. ಸೊ ಆ ತರ. ಸೊ ಹಂಗಾಗಿ ಅವ್ರ ಫ್ಯಾಮಿಲಿಲಿ ನಂಗೆ ಅದು ತುಂಬಾ ಹೆಮ್ಮೆ ಇದೆ, ಗೌರವ ಅನ್ಸುತ್ತೆ. ಅವ್ರ ಫ್ಯಾಮಿಲಿಲಿ ನಾನು ಒಬ್ಳು. ಸೊ ಅದಕ್ಕಿಂತ ಇನ್ನೇನು ಹೇಳ್ಬಲ್ಲೆ. ನಮಸ್ತೆ ಮೇಡಮ್, ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು. ನಮ್ಮ ತಂದೆಯವ್ರ ಕಾಲ್ಘಟ್ಟಕ್ಕೆ ನೀವೆಲ್ಲ ಕನಸಿನ ರಾಣಿ ಅಂತ ಫೇಮಸ್ ಆಗಿದ್ರಿ. ಅದೇ ಈಗ ನನ್ನ ಪ್ರಶ್ನೆ, ನನ್ನ ಹೆಸರು ಮಂಜುನಾಥ್ ಅಂತ, ನಾನು ಇಲ್ಲಿ ಕಾಪಿ ರೈಟರ್ ಕೆಲಸ ಮಾಡ್ತಿದ್ದೀನಿ. ನನ್ನ ಪ್ರಶ್ನೆ, ನಿಮ್ಮನ್ನ ತಲೆವಾರಿ ನಾವು ಪಾತ್ರಗಳಲ್ಲಿ ನೋಡಿದ್ದೀವಿ. ನಾನು ತಿಳ್ಕೊಂಡ ಮಟ್ಟಿಗೆ ತುಂಬ ವೆರೈಟಿ ಪಾತ್ರಗಳನ್ನು ಮಾಡಿದ್ದೀರ. ಆದರೆ ಈಗ ನಿಮಗೆ ಹೆಣ್ಣು ಅಂದರೆ ಶೃಂಗಾರ, ಚಂದ, ಅಂದ ಚಂದ ಇದನ್ನು ಬಿಟ್ಟು ಇದನ್ನು ಹೊರತಾಗಿ ಯಾವುದು ಧ್ವನಿಯತ್ತಂಥದ್ದು ಮಹಿಳಾ ಪ್ರಧಾನವಾದ ಯಾವುದಾದ್ರು ಪಾತ್ರ ಮಾಡಬೇಕು ಅಂತ ಅನಿಸ್ತಿದೆಯಾ? ಅಂಥ ಪಾತ್ರಗಳು ಸಿಕ್ಕರೆ ನೀವು ಮಾಡ್ತೀರಾ ಅಂತ? ಖಂಡಿತವಾಗ್ಲೂ ಆ ಥರ ಪಾತ್ರಗಳು ಸಿಕ್ಕಿದ್ರೆ ಮುಂಚೆ ಮಾಡಿದ್ದೀನಿ. ಅಂದರೆ ಏನಂತಾರೆ, ಹೀರೋಯಿನ್ ಓರಿಯೆಂಟೆಡ್ ರೋಲ್, ಅಂದರೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋದು, ಎಸ್ಪೆಷಲಿ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಮೆಸೇಜ್ ಕೊಡೋವಂಥ ಪಾತ್ರಗಳು, ಅದೆಲ್ಲ ತುಂಬಾ ಮಾಡಿದ್ದೀನಿ. ಲಕ್ಕಿಲಿ ನನಗೆ ನಾನು ಎಲ್ಲೂ ಟೈಪ್ ಕ್ಯಾಸ್ಟ್ ಆಗಲಿಲ್ಲ, ನಾನು ಮಾಡಿದಂಥ ರೋಲ್ಸ್ ಯಾವುದು ನನ್ನ ಟೈಪ್ ಕ್ಯಾಸ್ಟ್ ಮಾಡಲಿಲ್ಲ. ಸೊ ಅಂಥ ಪಾತ್ರಗಳೆಲ್ಲ ತುಂಬ ಮಾಡಿದ್ದೀನಿ. ಈಗಲೂ ಅಂಥ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ನಾನು ಯಾವಾಗಲೂ ಒಂದೊಂದ್ಸತಿ ಹೇಳಬೇಕು ಅನ್ಕೋತೀನಿ, ಹೇಳಲ್ಲ. ಯಾವಾಗಲೂ ಅದು ಗೊತ್ತಿಲ್ಲ, ನಮ್ಮ ಸಮಾಜದಲ್ಲಿ ಬಂದಿರೋದು. ನೀವು ಹೇಳ್ದಂಗೆ ಹೆಣ್ಣು ಅಂದರೆ ಬರೀ ಒಂದು ಸೌಂದರ್ಯ, ಬರೀ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಡ್ತಾರೆ. ಆದರೆ ಅದ್ರ ಹಿಂದೆ ಒಂದು
ಇದು ಯೋಚನೆ ಮಾಡೋ ಶಕ್ತಿನೂ ಇರುತ್ತೆ ಅನ್ನೋದು ಗುರ್ತಿಸಲ್ಲ. ಅದು ನಮ್ಮ ಇಂಡಸ್ಟ್ರಿಲಿ ಏನಂತಾರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಅದು ತುಂಬಾ ಕಾಮನ್. ಅಂಡ್ ಎಸ್ಪೆಷಲಿ ನನ್ಗೆ ಅದನ್ನ ಹೇಳಿ ಇವಾಗ ನಾನು ಅದನ್ನ ಫೈಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಬರೀ ಯಾವಾಗ್ಲೂ ನಿಮ್ ಸೌಂದರ್ಯ ಏನು ಟಿಪ್ಸ್ ಏನು ಅದನ್ನ ಕೇಳ್ತಾರಲ್ವಾ, ಹಲೋ ಅದರಿಂದ ತುಂಬಾ ಇದು ಇನ್ನೂ ಇದೆ ಅಂತ. ಬಟ್ ಎಸ್ ಅಂತ ಪಾತ್ರಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ನನ್ನ ಹೆಸರು ಯಶಸ್ವಿನಿ, ನಾನು ಜಿ ಕನ್ನಡ ವೆಬ್ ಟೀಮಲ್ಲಿ ಕೆಲಸ ಮಾಡ್ತಿದ್ದೀನಿ. ಈಗ ನೀವು ಹೇಳಿದ್ರಿ ಹೆಣ್ಣು ಅಂದರೆ ಬರೀ ಮನೆ ನಡೆಸೋರು ಮಾತ್ರ, ಅವ್ರಿಗೆ ಯೋಚನಾ ಶಕ್ತಿನೂ ಇರುತ್ತೆ ಅಂತ. ನೀವು ಶ್ರೀರಸ್ತು ಶುಭಮಸ್ತುನಲ್ಲಿ ಅದನ್ನ ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದ್ರಿ. ಮತ್ತೆ ಯಾವ್ದಾದ್ರು ಸೀರಿಯಲ್ಸಲ್ಲಿ ಮಾಡ್ತಿದ್ದೀರಾ? ನೀವು ಜಿ ಎಂಪ್ಲಾಯ್ ಆಗಿದ್ದು ನಿಮ್ಮ ಕಂಪನಿನೇ ಕೇಳಬೇಕು. ಯಾಕಂದ್ರೆ ಮತ್ತೆ ಆ ಥರ ಯಾವ್ದಾದ್ರು ಒಂದು ಸ್ಟ್ರಾಂಗ್ ರೋಲ್ ಸಿಗ್ಬೇಕಲ್ವಾ, ಅಷ್ಟು ಒಂದು ಯಾಕೆಂದ್ರೆ ನಾನು ಈಗ ತಾನೇ ಇಂಟರ್ವ್ಯೂಲಿ ಹೇಳ್ತಾ ಇದ್ದೆ, ಶ್ರೀರಸ್ತು ತುಳಸಿ ಪಾತ್ರ ಬರೀ ಆ ಪಾತ್ರಕ್ಕೆ ನಾನು ಎಷ್ಟು ನ್ಯಾಯ ಸಲ್ಲಿಸ್ದೆ ಅನ್ನೋದಕ್ಕಿಂತ ಆ ಪಾತ್ರದಿಂದ ನಾನು ಪಡ್ಕೊಂಡಿದ್ದು ತುಂಬ ಇತ್ತು. ಸೊ ಹಾಗಾಗಿ ಮತ್ತೆ ಅದೇ ಥರ ಒಂದು ತುಂಬ ಸ್ಟ್ರಾಂಗ್ ಪಾತ್ರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಶೋರ್, ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಇಲ್ಲ, ಸದ್ಯಕ್ಕಂತೂ ಇಲ್ಲ. ರೈಟ್. ಮತ್ತೊಬ್ಬ ನಮ್ಮ ಸಹೋದ್ಯೋಗಿ ಆಗಿರುವಂತಹ ಉಮೇಶ್ ಅವ್ರ ಪ್ರಶ್ನೆ ಕೇಳ್ತಾರೆ. ರೈಟ್ ಉಮೇಶ್. ಮೇಡಮ್ ಉಮೇಶ್ ಅಂತ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಮೇಡಮ್. ವಿಡಿಯೋ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಮೇಡಮ್. ಆ್ಯಕ್ಚುಲಿ ತುಂಬ ಕ್ವಶನ್ ಇಟ್ಕೊಂಬಂದೆ, ಬಟ್ ನಿಮ್ಗೆ ಇಲ್ಲಿ ನೋಡಿ ಮತ್ತೆ ಎಲ್ಲ ಮರ್ತೋಗ್ಬಿಟ್ಟೆ. ಬಟ್ ಅದರಲ್ಲಿ ಒಂದು ಇಲ್ಲ, ಅದರಲ್ಲಿ ಒಂದು ಕೇಳ್ತೀನಿ ಮೇಡಮ್. ಅದೇ ನೀವು ತುಂಬ ಜನ ಹೀರೋಗಳ ಜೊತೆ ಆ್ಯಕ್ಟಿಂಗ್ ಮಾಡಿದ, ನಮಗೆ ನಾಯಕಿ ಅಂದಾಗ ನೀವು ನೆನಪಾಗ್ತದೆ, ಬಟ್ ನಿಮಗೆ ನಾಯಕ ಅಂದಾಗ ನಿಮಗೆ ಚಿತ್ರರಂಗದಲ್ಲಿ ಯಾರಿದ್ರು ಆಗೋದು ಅಂತ ನೆನಪಾಗ? ಹೆಂಗೆ ಹೇಳ್ತಾರಲ್ಲ, ಫಸ್ಟ್ ಹೀರೋ ಫಸ್ಟ್ ಲವ್ ಆ ಥರ. ಸೊ ನನ್ನ ಫಸ್ಟ್ ಹೀರೋ ಶಿವಣ್ಣ. ಮೇಡಮ್ ನಮಸ್ತೆ. ನಾನು ಡಿಜಿಟಲ್ ಟೀಮಲ್ಲಿ ವರ್ಕ್ ಮಾಡ್ತಾ ಇರೋದು, ಸೋಷಿಯಲ್ ಮೀಡಿಯಾ. ಆ್ಯಕ್ಚುಲಿ ನಾನು ಕೇಳೋವಂಥ ಪ್ರಶ್ನೆ ಆಗಲೇ ಹೇಳ್ದಂಗೆ ತುಂಬ ಇತ್ತು, ಬಟ್ ಕೆಲವೊಂದು ಕೇಳ್ತೀನಿ. ನಾನು ನೋಡ್ತಾ ಬಂದಂಗೆ, ಸೊ ನೀವು ಹೆಣ್ಣಿನ ಪಾತ್ರವನ್ನು ವಹಿಸುವಂಥ ಅಥವಾ ಅದನ್ನು ನಿರ್ವಹಿಸುವಂಥ ಪಾತ್ರಗಳನ್ನ ಮಾಡ್ತಾ ಬಂದರೆ, ಅದರಲ್ಲಿ ಎಸ್ಪೆಷಲಿ ನಮ್ಮ ತಾಯಿಯರನ್ನ ನೋಡೋದು ತುಂಬ ಸಾರಿ ಅಳಿಸ್ಬಿಟ್ಟಿದ್ದೀರಾ ನೀವು. ಆ ಥರದ ಪಾತ್ರಗಳು ತುಂಬಾ ನಾನು ಗಮನಿಸಿದ್ದೀನಿ. ಆ್ಯಂಡ್ ನಾನು ಅನ್ಕೋತಾ ಇದ್ದೀನಿ, ಸೊ ಅಲ್ಲಿನ ನಿಮ್ಮ ಪಾತ್ರ ನಾನು ಇದ್ರ ಆನಂದ್ ಇದೆಯಲ್ಲ, ಆ ಸಿನಿಮಾ ನಂಗೆ ತುಂಬಾ ಇಷ್ಟ. ಆ ಪಾತ್ರದಲ್ಲಿ ನೀವು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನಂಗೆ ಭಾಳ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ನೀವು ಶುರು ಮಾಡಿದ್ರಲ್ಲ ಆ ಸಿನಿ ಜರ್ನಿಯಿಂದ ಇಲ್ಲಿವರೆಗೂ ನಿಮ್ಮನ್ನೆಲ್ಲಾದರೂ ಬದಲಾಯಿಸ್ಕೊಳ್ಬೇಕು ಪಾತ್ರದಲ್ಲಿ ಅಂತ ನಿಮ್ಗೆ ಯಾವತ್ತಾದರೂ ಅನ್ನಿಸ್ತಾ, ಅಥವಾ ಈ ಮಾಡರ್ನ್ ಯುಗಕ್ಕೆ ನಿಮ್ಗೆ ಅಂದರೆ ಒಂದು ಸ್ವಲ್ಪ ದುಃಖದ ಪಾತ್ರಗಳನ್ನು ಮಾಡ್ತಾ ಇದ್ರಿ ಆ ಸ್ಟಾರ್ಟಿಂಗಲ್ಲಿ, ಸೊ ಅದನ್ನ ಒಂದು ಸ್ವಲ್ಪ ಬದಲಾವಣೆಗಳನ್ನ ನೀವು ಕಂಡ್ಕೋಬೇಕು ಅಂತ ಅನ್ನಿಸ್ತಾ, ಇಲ್ಲ ಆ ಒಂದು ಸೆಟಲ್ ಆ ನಟನೆ ನಮ್ಗೆ ಬೇಕು ಅಂತ ಏನಾದರೂ ಬದಲಾಯಿಸ್ಕೊಂಡ್ರಾ ಅಂತ? ಅಲ್ಲ, ಬದಲಾಯಿಸ್ಕೊಂಡಿದ್ದೀರಾ ಇಲ್ವಾ ಅದೇ ಇದರಲ್ಲೇ ಇದ್ದೀರಾ ಅಂತ? ಆಕ್ಚುಲಿ ನಾನು ಇದುವರೆಗೂ ಇಷ್ಟು ವರ್ಷದಲ್ಲಿ ಈ ಥರ ಒಂದು ಪ್ರಶ್ನೆ ಯಾರು ಕೇಳೇ ಇತ್ತಿಲ್ಲ. ವೆರಿ ನೈಸ್ ಕ್ವೆಶ್ಚನ್. ಇಲ್ಲ, ಖಂಡಿತವಾಗ್ಲು. ಏಕೆಂದ್ರೆ ಅವಾಗ ಮೇಕಿಂಗ್ ಬೇರೆ ಥರ ಇರ್ತಾ ಇತ್ತು, ಸಿನಿಮಾ ಮೇಕಿಂಗ್ ಬೇರೆ ಥರ ಇರ್ತಾ ಇತ್ತು. ಆ್ಯಂಡ್ ಅವಾಗ ಏನಂತಾರೆ, ಸೋಷಿಯಲ್ ಮೀಡಿಯಾ ಇದೆಲ್ಲ ಇತ್ತಿಲ್ಲ. ಆಮೇಲೆ ಎಕ್ಸ್ಪೋಜರ್ ಏನೇ ಇದ್ರೂ ಸಿನಿಮಾ ಅಷ್ಟೇ, ಎಂಟರ್ಟೈನ್ಮೆಂಟ್ ಅದೆಲ್ಲ ಬಂದಾಗ. ಸೊ ಕೆಲವೆಲ್ಲ ಒಂದು ಸ್ವಲ್ಪ ಓವರ್ ಆಗೇ ಮಾಡಬೇಕಾಗಿತ್ತು, ಲಾರ್ಜರ್ ದೆನ್ ಲೈಫ್ ಇದ್ರ ಥರ. ಸೊ ಹಾಗಾಗಿ ಸ್ವಲ್ಪ ಕೆಲವೊಂದು ಸ್ವಲ್ಪ ಹಿಂದಿನ ಸಿನಿಮಾಗಳೆಲ್ಲ ನೋಡಿದ್ರೆ ಅದೊಂದು ಸ್ವಲ್ಪ ಓವರ್ ಆಗಿರ್ತಾ ಇತ್ತು. ಆಮೇಲೆ ಟೆಕ್ನಿಕಲಿನೂ ಕೆಲವೊಂದು ವಿಚಾರಗಳೆಲ್ಲ ಲಿಮಿಟೇಷನ್ಸ್ ಎಲ್ಲ ಇದ್ದಿದ್ರಿಂದ. ಬಟ್ ಈಗ ಹೋಗ್ತಾ ಯು ಹ್ಯಾವ್ ಟು ಬಿ ನ್ಯಾಚುರಲ್. ಇವಾಗ ಹೆಂಗೆ ನಮ್ಮ ಜೀವನ ಶೈಲಿ ಬದಲಾಗುತ್ತೋ ಅದೇ ತರನೇ ಈ ಒಂದು ನಮ್ಮ ಪರ್ಫಾರ್ಮೆನ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಚೇಂಜ್ ಆಗ್ಬೇಕು. ಅವಾಗೆಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾಗೆ ತುಂಬಾ ಮೇಕಪ್ ಯೂಸ್ ಮಾಡೋರು, ಇವಾಗ ಅದ್ರ ಅವಶ್ಯಕತೆ ಇಲ್ಲ. ಸೊ ಅದೇ ತರ ಚೇಂಜ್ ಆದಾಗ ಆಬ್ವಿಯಸ್ಲಿ ನಿಮ್ಮ ಆಕ್ಟಿಂಗ್ ಅಂತ ಬಂದಾಗ್ಲೂ ಅದನ್ನು ಪಾಲಿಶ್ ಆಗ್ಬೇಕು. ಸೊ ಯು ಹ್ಯಾವ್ ಟು ಅಪ್ಡೇಟ್ ಯುವರ್ ಸೆಲ್ಫ್ ಅಂಡ್ ಇಟ್ ಈಸ್ ರಿಕ್ವೈರ್ಡ್ ಅಂಡ್ ಮಸ್ಟ್ ಅಂಡ್ ಶುಡ್ ಆಲ್ಸೋ. ಅಂದ್ರೆ ಇವಾಗ ತೀರಾ ಆಕ್ಟಿಂಗ್ ಅನ್ನಕ್ಕಿಂತ ನ್ಯಾಚುರಲ್ ಆಗಿರೋದನ್ನೇ ಜನ ಇಷ್ಟಪಡ್ತಿದ್ದಾರೆ. ಅವಾಗ್ಲೇ ಅಲ್ವಾ ನೀವು ಕನೆಕ್ಟ್ ಸಾಧ್ಯ ಆಗೋದು. ಯಾಕಂದ್ರೆ ನಿಮ್ಗೆ ಇವಾಗ ಯು ಆರ್ ಮೋರ್ ಎಕ್ಸ್ಪೋಸ್, ಅಂದ್ರೆ ನಿಮ್ಗೆ ಎಕ್ಸ್ಪೋಜರ್ ಜಾಸ್ತಿ ಇದೆ. ಸೊ ನಾವು ಅದೇ ತರ ಅಂತ ಮಾಡ್ತೀವಿ ಅಂತಂದ್ರೆ ಕಷ್ಟ ಆಗುತ್ತೆ, ಹೆದರ್ಕೊಂಡು ಇದಾಗುತ್ತೆ. ಇವಾಗ ಸಿನಿಮಾ ಅವಾಗಲೇ ಹೇಳಿದ್ರಿ ನೀವು ನ್ಯಾಚುರಲ್ ಆಗಿ ಬರಬೇಕು ಅಂತ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಅಂದರೆ ಹೀರೋಗೆ ಹೆಚ್ಚು ಫೋಕಸ್ಬಲ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದು ಹೆಣ್ಣಿನ ಪಾತ್ರಕ್ಕೆ ಸ್ವಲ್ಪ ಕಡಿಮೆ. ಇತ್ತೀಚೆಗೆ ಜನರ ಮೈಂಡ್ ಸೆಟ್ ಚೇಂಜ್ ಆಗಿದೆ, ಆಡಿಯನ್ಸ್ ಮೈಂಡ್ ಸೆಟ್ ಚೇಂಜ್ ಆಗಿದೆ. ಅವಾಗ ಫೈಟ್ ಸೀನ್ಗಳು ಬಂದರೆ ಹೊಡೆದ್ರೆ ಮೇಲಕ್ಕೆ ಹಾರ್ತಿದ್ರು, ಆ ಥರದ್ದೆಲ್ಲ ಮೈಂಡ್ ಸೆಟ್ ಇರ್ತದೆ. ಇವಾಗ ಸ್ವಲ್ಪ ಚೇಂಜ್ ಆಗಿದೆ.
ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಆ ಥರದ ಪಾತ್ರಗಳನ್ನು ಅಂದರೆ ನ್ಯಾಚುರಲ್ ಆಗಿ ತೋರಿಸ್ತಾ ಇರೋದು ಸ್ವಲ್ಪ ಕಡಿಮೆ ಆಗ್ತಿದೆ. ಅಂದರೆ ಕಮರ್ಷಿಯಲಿ ಜಾಸ್ತಿ ನಾವು ಗಮನಿಸ್ತಾ ಇದ್ದೀವಿ. ಸೊ ನಮಗೆ ಈಗಿನ ಮೈಂಡ್ ಸೆಟ್ಟು ಅಂದರೆ ಆಡಿಯನ್ಸ್ಗೆ ನೋಡ್ತಾ ಇರುವಾಗ ಹೆಚ್ಚು ನ್ಯಾಚುರಲ್ ಆಗಿ ಬರುವಂಥ ಸಿನಿಮಾಗಳನ್ನ ನೋಡಬೇಕು ಅಂತ ನಮ್ಗೆ ಅನಿಸುತ್ತೆ. ಅದು ಹೇಗೆ ಬದಲಾಗಬೇಕು ಅಂತ ಅನಿಸ್ತಾ ಇದೆ, ಅಥವಾ ಇದು ಸಿನಿಮಾ ರಂಗದಲ್ಲೇ ಹೆಚ್ಚು ಕಮರ್ಷಿಯಲ್ಗೋಸ್ಕರ ಆ ಥರದ ಫ್ಯಾಕ್ಟ್ನ ತುಂಬಬೇಕಾಗತ್ತಾ, ನ್ಯಾಚುರಲ್ ಆಗು ಒಂದು ಕಮರ್ಷಿಯಲ್ನು ದುಡ್ಡು ಮಾಡ್ಬೋದು ಅಂತ ಅನಿಸುತ್ತಾ ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ ಅರ್ಥ ಆಯ್ತು ಅನ್ಕೋತೀನಿ ಮ್ಯಾಮ್. ಪರ್ಸನಲಿ ನಾನು ಆಸ್ ಅ ಪರ್ಸನ್ ಫ್ರಮ್ ದ ಇಂಡಸ್ಟ್ರಿ ಅಂತ ಮಾತಾಡಿದೆ, ನಿಮ್ಮ ಥರನೇ ಸಾಮಾನ್ಯ ಒಂದು ಆಡಿಯನ್ಸ್ ಅಂತ ಆ ಇದರಲ್ಲಿ ಮಾತಾಡೋದಾದ್ರೆ ಐ ವಿಲ್ ಡೆಫಿನೆಟ್ಲಿ ಪ್ರಿಫರ್ ನಾರ್ಮಲ್ ನ್ಯಾಚುರಲ್ ಮೂವೀಸ್. ಯಾಕೆಂದರೆ ನನಗೂ ಅದಕ್ಕೂ ನನಗನ್ಸುತ್ತೆ, ನಾನು ಆ ಥರ ಸಿನಿಮಾ ನೋಡಿದಾಗ ನಾನು ಕನೆಕ್ಟೇ ಆಗಲ್ಲ. ತುಂಬ ಕಮರ್ಷಿಯಲ್ ಇದು ಬರೀ ಫೈಟ್ಸು ಆ ಥರದ್ದಿದ್ರೆ, ಆಮೇಲೆ ಈ ಸಿಕ್ಕಾಪಟ್ಟೆ ವೈಲೆನ್ಸ್ ಇರೋವಂಥ ಮೂವೀಸು ನಾನು ನೋಡೋಕ್ಕೆ ಹೋಗಲ್ಲ. ಏಕೆಂದರೆ ದೆರ್ ಇಸ್ ಇನಫ್ ನೆಗೆಟಿವಿಟಿ ಅರೌಂಡ್ ಅಸ್. ಐದರ್ ಸಿನಿಮಾ ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು, ನೀವು ರಿಲ್ಯಾಕ್ಸ್ಡ್, ನೀವು ಹೊರಗಡೆ ನಿಮ್ಮ ಒಂದು ಟೆನ್ಷನ್ ಇರ್ಬೋದು ಅಥವಾ ಒಂದು ರಿಲ್ಯಾಕ್ಸೇಷನ್ಗೆ ಬಂದಾಗ ಅದನ್ನು ಪ್ರೊವೈಡ್ ಮಾಡಬೇಕು. ಇಲ್ಲದಿದ್ರೆ ಎಲ್ಲೋ ಒಂದು ಕಡೆ ಒಂದು ಎಮೋಷ್ನಲಿ ಅಂದರೆ ಬರೀ ಅಳೋದಲ್ಲ, ನಮ್ಮ ಎಮೋಷನ್ಸ್ ಜೊತೆ ಅದು ಖುಷಿ ಆಗಿರ್ಬೋದು, ದುಃಖ ಆಗಿರ್ಬೋದು, ಕನೆಕ್ಟ್ ಆಗಬೇಕು, ನಮ್ಗಳ ಜೊತೆ ಎಮೋಷನ್ನಾಗಿ ಕನೆಕ್ಟ್ ಆಗಬೇಕು. ಸೊ ಅಂಥ ಸಿನಿಮಾ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ಡೆಫಿನೆಟ್ಲಿ ದೇರ್ ಶುಡ್ ಬಿ ಅ ಗುಡ್ ಮಿಕ್ಸ್. ಆ್ಯಂಡ್ ಕೆಲವು ವಿಚಾರ ಬಂದಾಗ, ಟೆಕ್ನಿಕಲಿ ಅಂತ ಬಂದಾಗ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಇದು ಏನು ಆ್ಯಕ್ಟಿಂಗ್ ಪಾರ್ಟ್ ಅಂತೆಲ್ಲ ಹೇಳಲ್ಲ. ಕೆಲವು ಎಮೋಷನ್ಸು ಹ್ಯೂಮನ್ ಬ್ರೈನಿಗೆ ರಿಜಿಸ್ಟರ್ ಆಗಬೇಕು ಅಂದರೆ ಅದೊಂದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ, ಒಂದು ಇಷ್ಟು ಸೆಕೆಂಡ್ಸ್ ಇರಬೇಕು ಅಂತ. ಆವಾಗಲೇ ನಮ್ಮ ಮೈಂಡ್ಗೆ ರಿಜಿಸ್ಟರ್ ಆಗೋದು. ಈಗ ಐ ಮೀನ್ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಎವ್ರಿ ಒನ್, ಈಗ ಟೆಕ್ನಿಕಲ್ ಎಲ್ಲ ತುಂಬ ಅಡ್ವಾನ್ಸ್ ಆಗಿ, ಮೇಕಿಂಗ್ ಸ್ಟೈಲ್ ಎಲ್ಲ ಚೇಂಜ್ ಆಗಿ ತುಂಬ ಫಾಸ್ಟಾಗಿ ಹೋಗುತ್ತೆ. ಸೊ ಮೇ ಬಿ ಅದಕ್ಕೆ ಇರ್ಬೋದು, ಈಚೆಗೆಲ್ಲ ನಾವು ಸಿನಿಮಾ ನೋಡ್ಕೊಂಬಂದ್ರೆ ಬೇಗ ಮರ್ತೋಗ್ತೀವಿ. ಅದೇ ಹಿಂದಿನ ಸಿನಿಮಾಗಳೆಲ್ಲ ನಮಗೆ ನೆನಪಲ್ಲಿ ಉಳಿಯುತ್ತೆ. ಸೊ ಪ್ರಾಬಬ್ಲಿ ಇದೆಲ್ಲ ಇಟ್ಸ್ ಏನಂತಾರೆ ಅಗೇನ್ ಕೊಲ್ಯಾಬ್ರೇಟಿವ್ ವರ್ಕ್. ಇಂಡಸ್ಟ್ರಿಯಿಂದನೂ ಕೆಲವೊಂದು ಚೇಂಜಸ್ ಬರಬೇಕು, ಆ್ಯಂಡ್ ಆಡಿಯನ್ಸಿಂದನೂ ಆ ಚೇಂಜಸ್ ಬಂದಾಗ ವೇರ್ ದೆರ್ ಇಸ್ ಡಿಮ್ಯಾಂಡ್ ದೇರ್ ವಿಲ್ ಬಿ ಸಪ್ಲೈ. ಸೊ ಇಟ್ ಇಸ್ ಲೈಕ್ ಟೂ ಥಿಂಗ್ಸ್ ಹ್ಯಾವ್ ಟು ಕಮ್ ಟುಗೆದರ್. ಇವಾಗ ಚೇತನ್ ಮಾವೂರ್ ಅಂತ ಡೆಸ್ಕಲ್ಲಿ ಕೆಲಸ ಮಾಡ್ತೀನಿ, ಬುಲೆಟಿನ್ ಪ್ರೊಡ್ಯೂಸರ್ ಆಗಿ. ನಮ್ಮ ಆಫೀಸಲ್ಲಿ ಇದು ಈಗ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಅನ್ನೋದು ಟ್ರೆಂಡು, ಬಟ್ ಇವತ್ತು ಎಳ್ಳು ಬೆಲ್ಲ ಇಲ್ಲೇ ಟ್ರೆಂಡ್ ಆಗ್ತಿದೆ. ಎಳ್ಳು ಬೆಲ್ಲ ಇದೆ. ಯಶೋಧ ಮೇಡಮ್, ದಿವ್ಯಾ ಮೇಡಮ್ ಸಮ್ಮುಖದಲ್ಲಿ ನೀವು ಬಂದಿದ್ದೀರಾ, ಖುಷಿ ಆಗ್ತಿದೆ. ನನ್ನ ಪ್ರಶ್ನೆ ಏನಂದರೆ, ಈ ಸೋಷಿಯಲ್ ಮೀಡಿಯಾ, ಈ ಆಧುನಿಕ ಜಗತ್ತು ಏನು ಸ್ಪೀಡಾಗಿ ಹೋಗ್ತಾ ಇದೆ, ಈ ಟೈಮಲ್ಲಿ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಕುಟುಂಬದ ಮೌಲ್ಯಗಳನ್ನು ಉಳಿಸ್ಕೊಳ್ಳೋದಕ್ಕೆ ಈ ಹಬ್ಬಗಳು ಎಷ್ಟು ಮುಖ್ಯ ಆಗುತ್ತೆ, ಮತ್ತು ಯುವ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ? ಈ ನಮ್ಮ ಏನದು ಈ ಪದ್ಧತಿಗಳು, ಈ ಹಬ್ಬಗಳೇ ಇರ್ಬೋದು, ಅದೆಲ್ಲದಕ್ಕೂ ಒಂದು ಸ್ಟ್ರಾಂಗ್ ಲಾಜಿಕ್ ಮತ್ತು ಸೈನ್ಸ್ ಬ್ಯಾಕ್ಗ್ರೌಂಡ್ ಇತ್ತು. ಆದರೆ ಆಗೆಲ್ಲ ಏನು ಅಂದರೆ, ಜನ ಹೇಳಿದ ಮಾತು ಕೇಳಲ್ಲ ಅನ್ನೋ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ದೇವರು ದಿಂಡ್ರು ಭಯ ಅಂತ ಹುಟ್ಟಿಸೋರು. ಪ್ರಾಬಬ್ಲಿ ಆ ಸೈನ್ಸ್ ಏನಿತ್ತು, ಅದ್ರದ್ದು ನಿಜವಾದ ಅರ್ಥ ಏನಿತ್ತು ಎಕ್ಸ್ಪ್ಲೈನ್ ಮಾಡಿದಿದ್ರೆ ಎಲ್ಲರೂ ಫಾಲೋ ಮಾಡ್ಕೊಂಬಂದಿರೋರು. ಯಾಕೆಂದರೆ ಮೇಯ್ನಾಗೆ ಎಲ್ಲ, ಎಸ್ಪೆಷಲಿ ನಮ್ದು ಈ ಹಬ್ಬದ ಅಡುಗೆಗಳು, ಈ ಊಟಗಳು, ಅದೆಲ್ಲ ಏನಿದೆಯೋ ನಮ್ಮ ಹೆಲ್ತ್ ಬೆನಿಫಿಟ್ಗೋಸ್ಕರನೇ. ಅದು ಸುಮ್ಮನೆ ಏನು ನಾವು ಯಾರೂ ನೋಡಿಲ್ಲ, ದೇವ್ರು ಬಂದು ತಿನ್ನಲ್ಲ, ನಾವು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಇರ್ತೀವಿ, ಆಮೇಲೆ ಪ್ರಸಾದ ಅಂತ ಬಡಿಸಿದ್ರೆ ಎಲ್ಲರೂ ಗಪ್ಚುಪ್ ಅಂತ ತಿಂತೀವಿ, ಸುಮ್ಮನೆ ಹಾಗೆ ತಿನ್ನು ಅಂದ್ರೆ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಮಾಡಿದ್ದು. ಬಟ್ ಆ್ಯಕ್ಚುಲಿ ಇದ್ರದ್ದು ಅವಶ್ಯಕತೆ ಇದೆ, ಯಾಕೆಂದರೆ ನಮ್ಮ ದೇಹಕ್ಕೆ ಬೇಕು, ನಮ್ಮ ಆರೋಗ್ಯಕ್ಕೆ ಬೇಕು. ಆಮೇಲೆ ಎಲ್ಲರೂ ಸೇರೋದು, ಇವಾಗ ಎಲ್ರಿಗೂ ಕತ್ತು ನೋವು, ಯಾಕೆಂದರೆ ಎಲ್ಲರೂ ಫೋನಿಗೆ ಇಟ್ಕೊಂಡಿರ್ತೀವಿ. ರೋಡಲ್ಲಿ ಓಡಾಡುವಾಗಲೂ ಒಂದೊಂದ್ಸತಿ ನಾನು ಎಷ್ಟೋ ಜನ ಅಂತೀನಿ, ಇಲ್ಲಾಂದ್ರೆ ಹೋದಾಗ ಹಿಂಗೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಅಂತೀನಿ ನಾನೇ ಒಂದೊಂದ್ಸತಿ. ಯಾಕೆಂದ್ರೆ ಹಾಗೆ ಇಲ್ಲಾಂದ್ರೂ ಹಾಗೆ ಬಂದು ಡ್ಯಾಶ್ ಹೊಡಿತಾರೆ. ಸೊ ಮನುಷ್ಯರ ಮಧ್ಯೆ ಇಂಟ್ರಾಕ್ಷನ್ನೇ ಕಮ್ಮಿ ಆಗ್ತಾ ಇದೆ. ನಾವು ಒಬ್ರನ್ನೊಬ್ರನ್ನ ತಿಳ್ಕೊಳಕ್ ಹೋಗಲ್ಲ, ಎಲ್ಲ ಮೆಸೇಜಲ್ಲಿ, ಅಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿ ರೂಮಲ್ಲಿ ಕೂತಿರ್ತಾರೆ, ಅಲ್ಲಿಂದ ಇಲ್ಲಿಗೆ ಟೆಕ್ಸ್ಟ್ ಮೆಸೇಜ್ ಮಾಡ್ತಾರೆ. ಸೊ ನಾವು ಎಲ್ಲೋ ಒಂದು ಕಡೆ ವಿ ಆರ್ ಲೂಸಿಂಗ್ ದಟ್ ಕನೆಕ್ಟಿವಿಟಿ. ಕೊನೆಗೆ ನಾವು ಮನುಷ್ಯರು ಏನೇ ಮೆಷಿನ್ ಎಷ್ಟೇ ಅಡ್ವಾನ್ಸ್ ಆದರೂ ಅದನ್ನು ಮಾಡೋದು ಮನುಷ್ಯರೇ ಅಲ್ವಾ. ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡೋದಿರ್ಬೋದು, ಇನ್ನೊಂದಿರ್ಬೋದು, ಇವಾಗೆಲ್ಲ AI ಅನ್ನೋಕ್ಕೆ ಶುರು ಮಾಡಿದ್ದಾರೆ. ಕೊನೆಗೆ ಏನು ನಾವು ರೋಬೋಟ್ಗಿಂತ ವರ್ಸ್ಟ್ ಆಗೋಗ್ತೀವ ಅಂತ. ಸೊ ಡೆಫಿನೆಟ್ಲಿ ಇದೆಲ್ಲ ಅವಶ್ಯಕತೆ ಇದೆ. ಆಗತ್ತೆ, ಈಗ ಆಗ್ತಾನೆ, ಈಗ ಆಲ್ರೆಡಿ ಆಗ್ತಾ ಇದೆ. ಬಟ್ ಇಲ್ಲ, ಇದ್ರದ್ದು ಅವಶ್ಯಕತೆ ಇದೆ. ನಾವು ಯಾವತ್ತಿದ್ರೂ ಸ್ಪಂದಿಸ್ಬೇಕು, ಒಬ್ರಿಗೊಬ್ರು ಸ್ಪಂದಿಸ್ಬೇಕು. ನಮ್ಮ ಈ ನಮ್ಮ ಪರಿಸರಕ್ಕೆ ಅಥವಾ ನಮ್ಮ ಇಲ್ಲಿ ಕ್ಲೈಮೇಟ್ಗೆ
ನಮ್ಮ ಸರೌಂಡಿಂಗ್ಸ್ ತಾನೇ ಇದೆಲ್ಲ ಮಾಡಿರೋದು. ಸೊ ಹಾಗಾಗಿ ಅವಶ್ಯಕತೆ ಇದೆ ಇದ್ರದನ್ನೆಲ್ಲ ಪಾಲಿಸುವಂಥದ್ದು ಖಂಡಿತವಾಗ್ಲೂ ಫಾರ್ ದ ಗುಡ್. ನನ್ನ ಹೆಸರು ಮಂಜುನಾಥ್ ನರಗುಂದ್ ಅಂತಂದು. ನನ್ನ ಪ್ರಶ್ನೆ ಏನಂತಂದರೆ, ಪ್ರತಿ ಸೆಕ್ಷನಲ್ಲೂ ಕೂಡ ಅಂದರೆ ಮಹಿಳೆಯರಿಗೆ ಈಕ್ವಲ್ ಆದಂಥ ಒಂದು ಅಪಾರ್ಚುನಿಟಿ ಇರ್ಬೋದು ಅಥವಾ ಈಕ್ವಲ್ ರೆಮ್ಯುನರೇಷನ್ ಇರ್ಬೋದು, ಇದೆಲ್ಲನೂ ನೋಡ್ತೇವೆ ನಾವು. ಬಟ್ ಫಿಲ್ಮ್ ಇಂಡಸ್ಟ್ರಿ ಅಂತ ಬಂದಾಗ ಈಗಲೂ ಕೂಡ ಅಂದರೆ ತುಂಬ ಮೇಜರ್ ಪಾರ್ಟನ್ನು ವಹಿಸ್ತಾರೆ. ಹೀರೋಯಿನ್ ಇರ್ಬೋದು ಅಥವಾ ಸೈಡ್ ಸಪೋರ್ಟಿಂಗ್ ರೋಲ್ ಇರ್ಬೋದು. ಬಟ್ ಪುರುಷರಿಗೆ ಸಿಗುವಂಥ ಒಂದು ರೆಮ್ಯುನರೇಷನ್ ಯಾವ ಇಂಡಸ್ಟ್ರಿಲೂ ಸಿಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಅದನ್ನ ಬೇರೆ ಇದ್ರಲ್ಲಿ ನಾವು ಚೇಂಜಸ್ ಆಗಿದ್ದೇವೆ ಅಂದರೆ ಬೇರೆ ಎಲ್ಲ ಸೆಕ್ಷನಲ್ಲೂ ಕೂಡ ನಾವು ಚೇಂಜಸ್ ಆಗಿದ್ದೀವಿ. ಬಟ್ ಫಿಲ್ಮ್ ಇಂಡಸ್ಟ್ರಿ ಅಂತ ಬಂದರೆ ಇದರಲ್ಲಿ ನಾವು ಇನ್ನೂ ಕೂಡ ಆ ಥರ ಒಂದು ಡಿಸ್ಕ್ರಿಮಿನೇಷನ್ ಈಗಲೂ ನೋಡ್ತಾ ಇದ್ದೀವಿ ನಾವು. ಖಂಡಿತವಾಗ್ಲೂ ಅದಿದೆ. ಯಾಕೆಂದರೆ ಇವಾಗ ಎಸ್ಪೆಷಲಿ ನಾನು ಹೀರೋಯಿನ್ ಅಂತ ಮಾತಾಡಲ್ಲ, ಹೀರೋಸ್ ಅಂತ ಬಂದಾಗ ಯಾಕೆಂದರೆ ಅವ್ರಗಳಿಗೆ ಫೈಟ್ಗಳು ಅದೆಲ್ಲ ಇರುತ್ತೆ, ಆ ರಿಸ್ಕ್ ಎಲ್ಲ ಇರೋದ್ರಿಂದ ಓಕೆ ಒಂದು ಮೇ ಬಿ ಮಾರ್ಜಿನಲ್ ಆಗಿ ಅವ್ರದ್ದು ರೆಮ್ಯುನರೇಷನ್ ಜಾಸ್ತಿ ಇರುತ್ತೆ ಅಂತ ಯೋಚನೆ ಮಾಡಿದ್ರು. ಬಟ್ ಕ್ಯಾರೆಕ್ಟರ್ ರೋಲ್ಸ್ ಅಂತೆಲ್ಲ ಬಂದಾಗ ಎಸ್ ಮತ್ತೆ ಅಲ್ಲಿ ಪುರುಷ ಪ್ರಾಧಾನ್ಯನೇ ಮೇಲ್ಗೈ. ಹಾಂ, ಸೊ ಅಲ್ಲೇನೂ ಇಂಥದ್ದೆಲ್ಲ ಇರಲ್ಲ. ಬಟ್ ಗೊತ್ತಿಲ್ಲ, ಇದು ನಾವು ಹೆಸರಿಗೆ ಮಾತ್ರ ಏನಂತಾರೆ, ವಿ ಶುಡ್ ವಾಕ್ ದ ಟಾಕ್, ಬರೀ ತತ್ವ ಮಾತಾಡೋದಲ್ಲ. ಅಗೇನ್ ಇಲ್ಲೂ ಚೇಂಜ್ ಹ್ಯಾಸ್ ಟು ಹ್ಯಾಪನ್. ನಮ್ಮಲ್ಲೂ ಒಂದು ಒಗ್ಗಟ್ಟು ಬರಬೇಕು. ಇವಾಗ ಒಂದೊಂದ್ಸತಿ ಏನಾಗುತ್ತೆ, ಯಾರಿಗೋ ತುಂಬ ಅವಶ್ಯಕತೆ ಇರುತ್ತೆ, ಇದು ತಪ್ಪು ಅಂತಲೂ ಹೇಳೋಕ್ಕಲ್ಲ. ಸೊ ಪ್ರಾಬಬ್ಲಿ ಅವರು ಇಲ್ಲ ನಾನು ಕಮ್ಮಿ ರೆಮ್ಯುನರೇಷನ್ಗೆ ಮಾಡೋಕ್ಕೂ ರೆಡಿ ಅಂತ ಅವ್ರಿಗೆ ಏನೇನು ಅವಶ್ಯಕತೆ ಇರುತ್ತೋ ಗೊತ್ತಿಲ್ಲ, ಒಬ್ರು ಒಪ್ಕೋಬೋದು, ಇನ್ನೊಬ್ರು ಬೇಡ ಅಂತ ಅನ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್, ದೇರ್ ಆರ್ ಟೂ ಮೆನಿ ಥಿಂಗ್ಸ್ ಇಲ್ಲಿ. ಸೊ ಹಾಗಾಗಿ ಇದು ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳೋಕ್ಕಲ್ಲ. ಬಟ್ ಮೇ ಬಿ ಎಲ್ಲಾದರೂ ಒಂದು ಏನಂತಾರೆ ಒಂದು ರೇಂಜ್ ಅಂತ ಫಿಕ್ಸ್ ಮಾಡಿ, ಬಟ್ ದಿಸ್ ಇಸ್ ಅ ಕ್ರಿಯೇಟಿವ್ ಫೀಲ್ಡ್, ಆ ಥರ ನಾವು ಒಂದು ಏನಂತಾರೆ ಒಂದು ಯೂನಿಯನ್ನು ಆ ಥರ ಎಲ್ಲ ತಂದು ಮಾಡೋಕ್ಕಾಗಲ್ಲ. ಸೊ ಅದೊಂದೇ. ಮೇಡಮ್ ವೇಬಲ್ ಕೆಲಸ ಮಾಡ್ತಿದ್ದೀನಿ. ತುಂಬ ಚಿಕ್ಕ ವಯಸ್ಸಿಗೆ ನೀವು ಸಿನಿರಂಗಕ್ಕೆ ಬರ್ತೀರಾ, ಆದರೆ ಆ ಕಾನ್ಫಿಡೆನ್ಸ್ ಮೇಡಮ್ ಇಷ್ಟು ಚಿಕ್ಕ ವಯಸ್ಸಿಗೆ ಹೆಂಗೆ? ನಮ್ಗೆ ಇವಾಗಲೇ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಭಯ ಆಗುತ್ತೆ, ಮೀಡಿಯಾ ಫೀಲ್ಡಲ್ಲಿ ಇದ್ದರು. ಅದು ಹೇಗೆ ನಿಮ್ಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಕಾನ್ಫಿಡೆನ್ಸ್ ಬಂತು? ಕ್ಯಾಮ್ರಾ ಫಿಯರ್ ಇರಲಿಲ್ವಾ? ಆ ಥರ ಹೇಗೆ? ಎಸ್ಪೆಷಲಿ ಪರ್ಸ್ನಲಿ ನನಗೆ ಇದು ಬೇಕಿರೋದು. ಈಗ ನಂಗೆ ಗೊತ್ತಿಲ್ಲ, ನಾನು ತುಂಬ ಚಿಕ್ಕ ಮಗುವಿಂದ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಆ್ಯಸ್ ಅ ಚೈಲ್ಡ್ ಮಾಡೆಲ್ ಸ್ಟಾರ್ಟ್ ಮಾಡಿದ್ದು ನನ್ನ ಕೆರಿಯರ್ನ. ಸೊ ಹಾಗಾಗಿ ಕ್ಯಾಮ್ರಾ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಸೊ ಚಿಕ್ಕ ಮಕ್ಕಳಲ್ಲಿ ನಾರ್ಮಲ್ ಆಗಿ ಯಾವುದು ಭಯ ಇರಲ್ಲ ಅಲ್ವಾ ಪುಟ್ಟ ಮಕ್ಕಳಲ್ಲಿ. ಸೊ ಹಾಗಾಗಿ ಅದು ಹಾಗೆ ಕಂಟಿನ್ಯೂ ಆಗೋಯ್ತು. ಅದೊಂಥರ ಅದೇನೋ ಬೇರೆ, ನಾನು ಕಾನ್ಷಿಯಸ್ ಆಗಿರಬೇಕು ಅಥವಾ ಕಾನ್ಷಿಯಸ್ ಆಗ್ತಾ ಇದ್ದೀನಿ ಇನ್ನೋ ಥಾಟೇ ನನಗೆ ಬರೋಕ್ಕೆ ಮುಂಚೆ ಬಂದ್ಬಿಟ್ಟಿದ್ದೆ. ಸೊ ಐ ಹ್ಯಾವ್ ಗ್ರೋನ್ ಅಪ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಸೊ ಇಟ್ಸ್ ಲೈಕ್ ಮೈ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ತಾಳ್ಮೆ ಮತ್ತು ಸಹನೆಗೆ. ಯಾಕಂದರೆ ಇನ್ನೂ ಪ್ರಶ್ನೆಗಳಿದ್ದಾವೆ, ನಾವೇ ಅವಾಯ್ಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಜೆನ್ಯೂನ್ ಆನ್ಸರ್ಸ್. ಅಂದರೆ ಏನು ಈಗ ಇವತ್ತು ಈ ಸಹೋದ್ಯೋಗಿಗಳು ಕೇಳಿದ್ದಾರೆ ಅಂದರೆ ಅವ್ರ ಮನಸ್ಸಿನ ಭಾವನೆ. ಸೊ ನೀವು ಹೇಳಿದ ವಿಚಾರಗಳು ಅವ್ರ ತಲೆಯಲ್ಲಿ ಉಳ್ಕೊಳ್ಳುತ್ತೆ, ಏನೋ ಸಮ್ವೇರ್ ಅವ್ರು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋದ ನಮ್ಮ ಸಹೋದ್ಯೋಗಿಗಳ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಇನ್ವೈಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್.